ಮಹದೇವ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ದಿವಸ ತಾವು ಮೀನು ಕೃಷಿಯ ಪ್ರಾಮುಖ್ಯತೆ, ವಿಶೇಷವಾಗಿ ಮೀನು ಮರಿಯ ಉತ್ಪಾದನೆ, ಪಾಲನೆ ಮತ್ತು ನಿಮ್ಮ ಕೇಂದ್ರದ ಚಟುವಟಿಕೆಗಳು ಈ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಗಲಿ ಸರ್. ಮೀನು ಉತ್ತಮವಾದ ಪೌಷ್ಟಿಕಾಹಾರ. ಅದೇ ರೀತಿ ಮೀನನ್ನು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸೇವನೆ ಮಾಡ್ಬೋದು. ಮೀನು ಸರಳವಾಗಿ ಜೀರ್ಣವಾಗುವಂಥ ಆಹಾರ. ಮೀನಿನಲ್ಲಿರ್ತಕ್ಕಂಥ ಔಷಧೀಯ ಗುಣಗಳು ಮೀನು ಸೇವನೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಮೀನಿನಲ್ಲಿರ್ತಕ್ಕಂಥ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಎನ್ನುವಂಥ ಅಂಶ ಮನುಷ್ಯನ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡ್ತಕ್ಕಂಥ ಗುಣವನ್ನು ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಮೀನು ಸೇವನೆ ಮಾಡ್ತಕ್ಕಂಥವರ ಸಂಖ್ಯೆ ಬಹಳ ಹೆಚ್ಚಾಗಿದೆ. ಹಾಗಾಗಿ ನಾವು ಪ್ರಸ್ತುತವಾಗಿ ಏನು ಮೀನನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅದು ಬೇಡಿಕೆಗೆ ಪೂರಕವಾಗಿಲ್ಲ. ಕಡಿಮೆ ಬೀಳ್ತಕ್ಕಂಥ ಪ್ರಮಾಣವನ್ನು ಪಕ್ಕದ ರಾಜ್ಯಗಳಾದ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ನಾವು ಪ್ರತಿನಿತ್ಯ ಮೈಸೂರು ಮತ್ತು ಬೆಂಗಳೂರು ಮಾರುಕಟ್ಟೆಗೆ ಸರಬರಾಜು ಆಗ್ತಿದೆ. ಅದೇ ರೀತಿ ನಾವು ಮೀನು ಮರಿಗಳನ್ನು ನೋಡೋದಾದರೆ ಪ್ರಸ್ತುತವಾಗಿ ಮೀನು ಮರಿಗಳಿಗೆ ಬೇಡಿಕೆ ಇರತಕ್ಕಂಥದ್ದು 55ರಿಂದ 60 ಕೋಟಿ ಬಿತ್ತನೆ ಮೀನು ಮರಿಗಳಿಗೆ ಬೇಡಿಕೆ ಇದೆ. ಆದರೆ ಪ್ರಸ್ತುತವಾಗಿ ಉತ್ಪಾದನೆ ಆಗ್ತಾ ಇರತಕ್ಕಂಥದ್ದು 35ರಿಂದ 40 ಕೋಟಿ. ಹೀಗೆ ಸುಮಾರು ನಮಗೆ ಒಂದು 20 ಕೋಟಿಯಷ್ಟು ಮೀನು ಮರಿಗಳು ಕೊರತೆ ಇದೆ. ಸೊ ಆ ಮೀನು ಮರಿಗಳನ್ನೂ ಕೂಡ ಪಕ್ಕದ ರಾಜ್ಯಗಳಾದ ತೆಲಂಗಾಣ, ಆಂಧ್ರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳದಿಂದ ಸರಬರಾಜು ಆಗ್ತಾ ಇದೆ. ಹಾಗಾಗಿ ಮೀನಿಗಿರ್ಬೋದು, ಮೀನು ಮರಿಗಳಿಗಿರ್ಬೋದು ಯಾವುದೇ ರೀತಿಯ ಬೆಂಬಲ ಬೆಲೆ ಇಲ್ಲ. ಯಾಕೆಂತೇಳಿದ್ರೆ ನಾವು ಉತ್ಪಾದನೆ ಮಾಡ್ತಕ್ಕಂಥದ್ದು ಬೇಡಿಕೆಗೆ ಸಾಕಾಗುವಷ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯದ ರೈತರಿಗೆ ಮೀನು ಕೃಷಿ ಇರ್ಬೋದು ಅಥವಾ ಮೀನು ಮರಿ ಪಾಲನೆ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಲಿಕ್ಕೆ ವಿಪುಲವಾದ ಅವಕಾಶ ಇದೆ. ಮಹದೇವ್ ಅವರೇ, ನಿಮ್ಮ ಕೇಂದ್ರದ ಒಂದು ಚಟುವಟಿಕೆ ಬಗ್ಗೆ ಹೇಳಿ. ಎಲ್ಲಿದೆ ನಿಮ್ಮ ಕೇಂದ್ರ ಮತ್ತು ಇದರ ಒಂದು ವಿಶೇಷತೆ ಏನು? ಇಲ್ಲೇನು ಮಾಡ್ತೀರಿ ತಾವು? ನಮ್ಮದು ಮೀನು ಮರಿ ಉತ್ಪಾದನಾ ಕೇಂದ್ರವನ್ನು ನುಗು ಜಲಾಶಯದ ಸಮೀಪದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ 2010ರಿಂದ ಈಚೆಗೆ ಮೀನು ಮರಿಗಳ ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗಿದೆ. ಏನು ಕೃಷಿ ಇಲಾಖೆಯಲ್ಲಿ ಇದ್ದಂಥ 25 ಎಕರೆ ಜಾಗವನ್ನು ಮೀನುಗಾರಿಕೆ ಇಲಾಖೆಗೆ ಪಡ್ಕೊಂಡು ಅಲ್ಲಿ ಮೀನು ಸಾಕಾಣಿಕೆ ಕೊಳಗಳನ್ನು ನಿರ್ಮಾಣ ಮಾಡಿ ಮೀನು ಮರಿ ಉತ್ಪಾದನೆಯನ್ನು ನಾವು ಮಾಡ್ತಾಯಿದ್ವಿ. ಪ್ರಸ್ತುತವಾಗಿ ಭಾರತೀಯ ದೊಡ್ಡ ಗೆಂಡೆ ಮೀನುಗಳಾದಂಥ ಕಟ್ಲ, ರೋಹು, ಮೃಗಾಲು, ವಿದೇಶಿ ಗೆಂಡೆ ತಳಿ ಮೀನುಗಳಾದಂತಹ ಸಾಮಾನ್ಯ ಗೆಂಡೆ ಮತ್ತು ಹುಲ್ಲುಗೆಂಡೆ ಮೀನು ಮರಿಗಳನ್ನು ನಾವು ಉತ್ಪತ್ತಿ ಮಾಡ್ತಾಯಿದ್ದೀವಿ. ನಮಗೆ ಪ್ರತಿ ವರ್ಷ ಸರಿಸುಮಾರು ನಮಗೆ ಒಂದು 20 ಕೋಟಿ ಸ್ಪಾನ್ ಮೀನು ಮರಿಗಳು ಅಂದರೆ 5 ದಿನಗಳ ಮೀನು ಮರಿಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಗುರಿ ಇದೆ. ಈ ವರ್ಷ ನಾವು ಆ ಗುರಿ ಮೀರಿ ಸಾಧನೆಯನ್ನು ಮಾಡಿದ್ವಿ. ಸುಮಾರು 21 ಕೋಟಿಯಷ್ಟು ಸ್ಪಾನ್ ಮೀನು ಮರಿಗಳನ್ನು ಉತ್ಪಾದನೆ ಮಾಡಿ ನಮ್ಮ ಪಕ್ಕದ ರಾಜ್ಯಕ್ಕೂ ಕೂಡ ನಾವು ಸರಬರಾಜು ಮಾಡ್ತೀವಿ. ಕೇರಳ ಮೀನುಗಾರಿಕೆ ಇಲಾಖೆಗೆ ಸರಬರಾಜು ಮಾಡ್ತಾಯಿದ್ವಿ. ಮತ್ತು ನಮ್ಮ ಪಕ್ಕದ ಜಿಲ್ಲೆಗಳಾದಂಥ ಕೊಡಗಿರ್ಬೋದು, ಮಂಡ್ಯ ಜಿಲ್ಲೆ ಮತ್ತು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟು ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ನಾವು ಸರಬರಾಜನ್ನು ಮಾಡ್ತಾಯಿದ್ದೀವಿ. ಇದಲ್ಲದೆ ನಾವೊಂದು 75 ಲಕ್ಷದಷ್ಟು ಬಿತ್ತನೆ ಮೀನು ಮರಿಗಳನ್ನು ಮೀನು ಕೃಷಿಕರಿಗೆ ಮತ್ತು ಮೀನುಗಾರ ಸಹಕಾರ ಸಂಘಗಳಿಗೆ ಎಲ್ಲರಿಗೂ ಕೂಡ ಮಾರಾಟವನ್ನು ಮಾಡಿದ್ವಿ. ನಾವು ಯಾವುದೇ ರೀತಿಯ ರಿಯಾಯಿತಿ ಇರೋದಿಲ್ಲ. ಸರ್ಕಾರಿ ನಿಗದಿ ಮಾಡಿರತಕ್ಕಂಥ ಬೆಲೆಯಲ್ಲಿ ನಾವು ಮಾರಾಟವನ್ನು ಮಾಡ್ತಾಯಿದ್ದೀವಿ ಸರ್. ಈ ಕೇಂದ್ರದ ಒಂದು ವೈಶಿಷ್ಟ್ಯತೆ ಬಗ್ಗೆ ಹೇಳಿ. ನುಗ್ಗು ಅನ್ನೋದೇ ಒಂಥರ ವಿಶಿಷ್ಟವಾದ ಡ್ಯಾಮ್. ನೀರಿರುತ್ತಾ ಮತ್ತು ಹೇಗೆ? ನುಗ್ಗು ಜಲಾಶಯ ವರ್ಷ ಪೂರ್ತಿ ನೀರಿರ್ತದೆ. ಆ ನೀರಿನ ಲಭ್ಯತೆ ನೋಡ್ಕೊಂಡೆ ಸಾಮಾನ್ಯವಾಗಿ ನಾವು ಮೀನು ಮರಿ ಉತ್ಪಾದನಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಒಂದು ನೀರಿನ ಲಭ್ಯತೆ. ವರ್ಷ ಪೂರ್ತಿ ನೀರಿರಬೇಕು. ಯಾಕೆಂದರೆ ನಾವು ಏನು ಬ್ರೂಡರ್ಸ್ ಮೀನುಗಳಿವೆ, ತಳಿ ಮೀನುಗಳು, ಅವನ್ನ ಸಂರಕ್ಷಣೆ ಮಾಡಬೇಕಾಗ್ತದೆ, ಸಂವರ್ಧನೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲಿ ನೀರು ಲಭ್ಯ ಇದೆ ಆ ಜಲಾಶಯದ ತಳಭಾಗದಲ್ಲಿ ನಾವು ಮೀನು ಮರಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಅಂದರೆ ನೀರು ಸರಾಗವಾಗಿ ಕಾಲುವೆಯಿಂದ ನಮ್ಮ ಮೀನು ಮರಿ ಉತ್ಪಾದನಾ ಕೇಂದ್ರಕ್ಕೆ ಹರಿದು ಬರುವಂಗಿರ್ಬೇಕು ಸರ್. ಅದು ಒಂದು. ಮತ್ತು ಮತ್ತೊಂದು ಅಂತ ಹೇಳಿದ್ರೆ ಇದು ಬಹಳ ಹಳೆಯ ಮೀನು ಮರಿ ಉತ್ಪಾದನಾ ಕೇಂದ್ರ. ತುಂಬ ಹಿಂದಿನ ವರ್ಷಗಳಲ್ಲಿತ್ತು. ಈಗ ಅದನ್ನು ವಿಸ್ತಾರ ಮಾಡಿ ಇನ್ನೂ ಹೆಚ್ಚಿನ ಮೀನು ಮರಿ ಉತ್ಪಾದನೆ ಮಾಡಲಿಕ್ಕೆ ನಾವು ಅವಕಾಶವನ್ನು ಕಲ್ಪಿಸ್ಕೊಂಡಿದ್ದೀವಿ. ಮತ್ತು ಇಡೀ ರಾಜ್ಯದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ BR ಪ್ರಾಜೆಕ್ಟ್ನ ಮೀನು ಮರಿ ಉತ್ಪಾದನಾ ಕೇಂದ್ರ ಮೊದಲನೇ ಸ್ಥಾನದಲ್ಲಿದ್ದರೆ ಇದು ನುಗು ಮೀನು ಮರಿ ಉತ್ಪಾದನಾ ಕೇಂದ್ರ ಮೀನು ಮರಿ ಉತ್ಪಾದನೆ ಮತ್ತು ಪಾಲನೆ ಮಾಡಿ ವಿತರಣೆ ಮಾಡೋದಲ್ಲಿ 2ನೇ ಸ್ಥಾನದಲ್ಲಿದೆ ಅನ್ನೋದು ನಿಜಕ್ಕೂ ಬಹಳ ಸಂತಸವನ್ನು ನನಗೆ ತರ್ತದೆ. ಕೃಷಿ ಇಲಾಖೆದು ಒಂದು ತರಬೇತಿ ಕೇಂದ್ರ ಇತ್ತಲ್ಲಿ. ಆ ತರಬೇತಿ ಕೇಂದ್ರ ಸ್ಥಳಾಂತರಗೊಂಡು ಸರ್ ರಂಗಸಮುದ್ರಕ್ಕೆ. ಅಲ್ಲಿ ಇದ್ದಂಥ ಜಾಗದಲ್ಲಿ 24 ಎಕರೆ ನಮ್ಮ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ಅದಾದ ನಂತರ ನಾವು ಪೂರಕವಾಗಿ ಕೊಳಗಳನ್ನು ನಿರ್ಮಾಣ ಮಾಡಿಕೊಂಡು ಮೀನು ಮರಿ ಉತ್ಪಾದನೆ ಚಟುವಟಿಕೆಗಳನ್ನ ಕೈಗೊಂಡಿದ್ದೀವಿ. ಇನ್ನು 10 ಎಕರೆ ಕೃಷಿ ಇಲಾಖೆಯಲ್ಲಿದೆ. ಅದನ್ನು ಕೂಡ ವರ್ಗಾವಣೆ
ಇಲಾಖೆಗೆ ಪಡೆದು ಇನ್ನಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರದ ಹಂತದಲ್ಲಿ ಕ್ರಮ ಕೈಗೊಳ್ಳಲಾಗ್ತಿದೆ. ಅದು ಬಂದರೆ ಇನ್ನಷ್ಟು ಅನುಕೂಲ ಆಗ್ತದೆ ಸರ್. ಮೀನು ಸಾಕಬೇಕು ಅಂದರೆ ಮೀನು ಮರಿಗಳಿರಬೇಕು. ಹೌದು ಸರ್, ಹೌದು ಹೌದು. ಹಾಗಾಗಿ ಈ ಮೀನು ಮರಿ ಉತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ಒಂಚೂರು ಹೇಳಿ ಮಹಾದೇವ್ ಅವರೇ. ಅಂದರೆ ಏನು ಭಾರತೀಯ ದೊಡ್ಡಗೆಂಡೆ ಮೀನುಗಳಿದೆ, ಇದು ಕಟ್ಲಾ, ರೋಹು, ಮೃಗಾಲ್ ಮತ್ತು ವಿದೇಶಿ ಗೆಂಡೆಗಳಾದಂಥ ಬೆಳ್ಳಿಗೆಂಡೆ ಇರ್ಬೋದು, ಹುಲಿಗೆಂಡೆ ಇರ್ಬೋದು. ಇದು ವರ್ಷ ಪೂರ್ತಿ ಮೊಟ್ಟೆ ನೀಡ್ತಕ್ಕಂಥದ್ದೆಲ್ಲ ಮೀನುಗಳು. ಇವು ಮುಂಗಾರು ಮಳೆ ಏನು ಪ್ರಾರಂಭ ಆಗ್ತದೆ, ಮೇ ಮಾಹೆಯ ಅಂತ್ಯ ಮತ್ತು ಜೂನ್ ಮಾಹೆಯ ಪ್ರಾರಂಭದಲ್ಲಿ ಮೀನು ಮರಿ ಉತ್ಪಾದನೆ ಮಾಡಲಿಕ್ಕೆ ಪ್ರೌಢಾವಸ್ಥೆಗೆ ಇರ್ತದೆ. ಸಾಮಾನ್ಯವಾಗಿ ಅದು ಪ್ರೌಢಾವಸ್ಥೆಗೆ ಬರಬೇಕು ಅಂತ ಹೇಳಿದ್ರೆ 2 ರಿಂದ 3 ವರ್ಷಗಳ ಆದಂಥ ಮೀನುಗಳು ಪ್ರೌಢಾವಸ್ಥೆಗೆ ಬರ್ತವೆ. ಆ ಮೀನುಗಳನ್ನು ನಾವೇನು ಮಾಡ್ತೀವಿ, ಮೀನು ಮರಿ ಉತ್ಪಾದನೆ ಮಾಡಲಿಕ್ಕೆ ಬಳಕೆಯನ್ನು ಮಾಡ್ತೀವಿ. ಮತ್ತು ಇದರದ್ದು ಏನಂತ ಹೇಳಿದ್ರೆ, ಕೆರೆ ಕಟ್ಟೆಗಳಲ್ಲಿ ನೈಸರ್ಗಿಕವಾಗಿ ಅವು ಮೊಟ್ಟೆಗಳನ್ನು ಇಡೋದಿಲ್ಲ. ಬಹುಶಃ ಅವು ನೈಸರ್ಗಿಕ ಮೊಟ್ಟೆಯನ್ನು ಇಟ್ಟಿದ್ರೆ ನಮ್ಮ ಕೆಲಸ ಇರಲಿಲ್ಲ. ತನ್ನಷ್ಟಕ್ಕೆ ತಾನೇ ಮೊಟ್ಟೆ ಇಡೋದು, ಅದು ಮೀನು ಮರಿ ಮಾಡೋದು, ರೈತರು ಬೆಳ್ಕೊಂಡು ಹೋಗ್ಬೋದಿತ್ತು. ಆದರೆ ಇದರದ್ದು ಏನಂತ ಹೇಳಿದ್ರೆ, ಕೆರೆ ಕಟ್ಟೆಗಳಲ್ಲಿ ಅದು ಮೊಟ್ಟೆಯೇ ಇಡೋದಿಲ್ಲ. ಪ್ರೌಢಾವಸ್ಥೆಗೆ ಬಂದರೂ ಕೂಡ ಮೊಟ್ಟೆಗಳೆಲ್ಲ ರೆಡಿ ಇದ್ರೂ ಅದನ್ನು ಹೊರಗಡೆಗೆ ಬಿಡುಗಡೆ ಮಾಡಬೇಕು ಅಂದರೆ, ಏನು ಸಂತಾನೋತ್ಪತ್ತಿ ಕ್ರಿಯೆಯನ್ನು ಪ್ರಚೋದನೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲೇನು ಮಾಡ್ತಾಯಿದ್ವಿ, ಪಿಟ್ಯೂಟರಿ ಗ್ರಂಥಿ, ಮೀನಿನ ತಲೆಭಾಗದಲ್ಲಿರ್ತಕ್ಕಂಥ ಪಿಟ್ಯೂಟರಿ ಗ್ರಂಥಿಯನ್ನು ತೆಗೆದು ಅದರದ್ದು ಮ್ಯಾಸರೇಟ್ ಮಾಡಿ ಆ ಲಿಕ್ವಿಡನ್ನು ನಾವೇನು ಮಾಡ್ತಾಯಿದ್ವಿ, ಆ ನೀರಿನ ಅಂಶವನ್ನು ಇಂಜೆಕ್ಟ್ ಮಾಡ್ತಾಯಿದ್ವಿ. ಈಗ ನೈಸರ್ಗಿಕ ಏನು ಸಿಂಥೆಟಿಕ್ ಹಾರ್ಮೋನ್ಗಳು ಲಭ್ಯ ಇದೆ ಮಾರುಕಟ್ಟೆಯಲ್ಲಿ, ಅದನ್ನು ಇಂಜೆಕ್ಟ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ತೀವಿ, ಮೀನು ಮರಿ ಉತ್ಪಾದನೆ ಪ್ರಚೋದನೆ ಮಾಡ್ತೀವಿ. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ, ಮುಂಗಾರಿನ ಪೂರ್ವದಲ್ಲಿ ಮೀನು ಮರಿ ಉತ್ಪಾದನೆ ಮಾಡಲಿಕ್ಕೆ ರೆಡಿ ಇರ್ತದೆ, ಅಂದರೆ ಮೊಟ್ಟೆ ಬಿಡಲಿಕ್ಕೆ ರೆಡಿ ಇರ್ತದೆ. ನಾವೇನು ಮಾಡ್ತೀವಿ, ಆ ಮೀನುಗಳನ್ನು ಸಂಗ್ರಹ ಮಾಡಿಕೊಂಡು ಯಾವುದು ಪ್ರೌಢಾವಸ್ಥೆಗೆ ಬಂದಿರ್ತದೆ, ಮೊಟ್ಟೆ ಬಿಡಲಿಕ್ಕೆ ರೆಡಿ ಇರ್ತದೆ, ಅದನ್ನು ನಾವು ಏನು ಮಾಡ್ತೀವಿ, ಮೊದಲು ಸಂಗ್ರಹ ಮಾಡ್ಕೋತೀವಿ. ಅಲ್ಲ, ಮೊದಲಿಗೆ ತಾಯಿ ಮೀನನ್ನು ಎಲ್ಲಿಂದ ಸಂಗ್ರಹಿಸ್ತೀರಿ ತಾವು? ತಳಿ ಮೀನುಗಳನ್ನು ನಾವೇನು ಮಾಡ್ತೀವಿ, ಅದರದ್ದು ಏನಂತ ಹೇಳಿದ್ರೆ ಬೇರೆ ಬೇರೆ ಪ್ರದೇಶಗಳಿಂದ ತರ್ತೀವಿ. ಈಗ ಸೇಮ್ ಇಲ್ಲಿದೆ ಮರಿಗಳನ್ನು ಹಲವಾರು ವರ್ಷಗಳ ಬಳಕೆ ಮಾಡಿದಾಗ ಏನಾಗ್ತದೆ, ಇನ್ ಬ್ರೀಡಿಂಗ್ ಶುರುವಾಗ್ತದೆ. ಅದೇ ತಂದೆ ಜೊತೆ ಮಗಳು ಮತ್ತು ಏನು ಈ ರೀತಿಯ ಅಂತ ಬಳಕೆ ಮಾಡಿದಾಗ ಮೀನು ಮರಿ ಬೆಳವಣಿಗೆ ಕುಂಠಿತ ಆಗ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಏನು ಮಾಡ್ತೀವಿ, ನಾವು ಹೊರ ರಾಜ್ಯದಿಂದ ಏನು ತರ್ತೀವಿ, ಕೆಲವೊಮ್ಮೆ ಈ ಪಶ್ಚಿಮ ಬಂಗಾಳದಿಂದ ಮೀನು ಮರಿಗಳನ್ನು ತರ್ತೀವಿ. ಮತ್ತು ಸೀಫಾ ಅಂಥೇಳಿ ಒರಿಸ್ಸಾ ರಾಜ್ಯದಲ್ಲಿ ಒಂದು ಒಳನಾಡು ಮೀನುಗಾರಿಕೆ ಸಂಶೋಧನಾ ಕೇಂದ್ರ ಇದೆ. ಅಲ್ಲಿಂದ ನಾವೇನು ಮಾಡ್ತೀವಿ, ಮೀನು ಮರಿಗಳನ್ನು ಸಂಗ್ರಹವನ್ನು ಮಾಡ್ತೇವೆ. ಸೀಫಾ ಭುವನೇಶ್ವರಿಂದ ಅಲ್ಲಿಂದ ತಂದು ನಾವೇನು ಮಾಡ್ತೀವಿ, ದೊಡ್ಡದಾಗಿ ಬೆಳೆಸಿ ಆ ಉತ್ತಮವಾದ ತಳಿಯ ಮೀನುಗಳನ್ನು ಮೀನು ಮರಿ ಉತ್ಪಾದನೆ ಚಟುವಟಿಕೆಗೆ ಬಳಕೆ ಮಾಡ್ತಾ ಹೋಗ್ತೀವಿ. ಅಂದರೆ ಮೊದಲಿಗೆ 2 ವರ್ಷ ಆ ಮೀನನ್ನು ಬೆಳೆಸ್ತೀರಿ? ಹೌದು ಅಲ್ವಾ? ಹೌದು. ಬೆಳೆಸೋ ವಿಧಾನನೂ ಬೇರೆನೇ ಇರುತ್ತಾ ಅಥವಾ ಮಾಮೂಲಿ ಮೀನುಗಳ ಥರನೇ ಅದನ್ನು ಬೆಳೆಸ್ತೀವಿ? ಅಂದರೆ ಮಾಮೂಲಿ ಅಂತ ಹೇಳಿದ್ರೆ ಇದಕ್ಕೆ ವಿಶೇಷವಾದ ಆಹಾರವನ್ನು ಕೊಡ್ತೀವಿ. ಪೌಷ್ಟಿಕ ಆಹಾರವನ್ನು ಮೀನಿಗೆ ನಾವು ಹೇಗೆ ಗರ್ಭಿಣಿಯರಿಗೆ ಯಾವ ರೀತಿ ಉತ್ತಮವಾದ ಪೌಷ್ಟಿಕ ಆಹಾರವನ್ನು ಕೊಡ್ತೀವಿ, ಇದಕ್ಕೂ ಅಷ್ಟೇ ನಾವು ಸ್ಪೆಷಲ್ ಫೀಡ್, ಏನು ವಿಶೇಷವಾದ ಆಹಾರವನ್ನು ಅದರ ದೇಹದ ತೂಕದ 2% ಅಂದರೆ 1% ತೇಲುವ ಆಹಾರ ಪೆಲೆಟೆಡ್ ಫೀಡನ್ನು, 1% ಆಹಾರವನ್ನು ನಾವೇನು ಮಾಡ್ತೀವಿ, ಹುರುಳಿ, ಉದ್ದು, ಅಕ್ಕಿ ನುಚ್ಚು, ಕಡಲೆಕಾಯಿ ಹಿಂಡಿ, ಅಕ್ಕಿ ಪಾಲಿಶ್ ತೌಡು ಇವೆಲ್ಲವನ್ನು ಮಿಶ್ರಣ ಮಾಡಿ ಮತ್ತು ಮಿನರಲ್ ಮಿಕ್ಸ್ಚರು ಮತ್ತು ಫಿಶ್ ಮೀಲು ಎಲ್ಲನೂ ಆ್ಯಡ್ ಮಾಡ್ತೀವಿ. ಇದ್ರ ಉದ್ದೇಶ ಇಷ್ಟೇ, ಪೌಷ್ಟಿಕವಾದ ಆಹಾರ ಬ್ರೀಡರ್ ತಾಯಿ ಮೀನಿಗೆ ಸಿಗಲಿ, ಆ ಉತ್ಪತ್ತಿಯಾದಂಥ ಮರಿ ಉತ್ತಮ ಗುಣಮಟ್ಟದ್ದಾಗಿರಲಿ, ಇದನ್ನು ತೆಗೆದುಕೊಂಡು ಹೋದಂಥ ರೈತರಿಗೆ ಉತ್ತಮವಾಗಿ ಬೇಗ ಬೆಳವಣಿಗೆ ಆಗಲಿ, ರೋಗರುಜಿನ ಬರದೇ ಇರಲಿ, ಹೆಚ್ಚು ಆದಾಯ ಬರಲಿ ಅನ್ನೋ ಉದ್ದೇಶದಿಂದ ನಾವೇನು ಮಾಡ್ತೀವಿ, ಉತ್ತಮ ತಳಿಯ ಮೀನು ಮರಿಗಳನ್ನು ಉತ್ಪಾದನೆ ಮಾಡೋ ಸಲುವಾಗಿ ವಿಶೇಷವಾಗಿ ಇದನ್ನು ನಾವು ಮೇಂಟೈನ್ ಮಾಡ್ತಾ ಬರ್ತೀವಿ. ಬ್ರೂಡರ್ಸನ್ನು ಪ್ರತ್ಯೇಕ ಪಾಂಡಗಳಲ್ಲಿಟ್ಟು ಪ್ರತ್ಯೇಕವಾಗಿ ಆಹಾರ ಕೊಟ್ಟು ಅದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ. ಅಲ್ಲ, ಈ ಗಂಡು ಮತ್ತು ಹೆಣ್ಣು ಅದರ ವರ್ಗೀಕರಣ ಇಲ್ಲ ಹೇಗೆ? ಯೂಸಲಾಗಿ ಏನಂತ ಹೇಳಿದ್ರೆ, ಗಂಡು ಮತ್ತು ಹೆಣ್ಣು ಆ ಒಂದು ಪ್ರೌಢಾವಸ್ಥೆಗೆ ಬಂದ ಮೇಲೆ ಮೀನು ಮರಿ ಉತ್ಪಾದನಾ ಸಮಯದಲ್ಲಿ ಕೆಲವು ಗುಣಧರ್ಮಗಳು ನಾವು ಕಾಣ್ಬೋದು. ಹೆಣ್ಣು ಮೀನಾಗಿತ್ತು ಅಂತ ಹೇಳಿದ್ರೆ ಹೊಟ್ಟೆ ಬಲ್ಜಾಗಿರ್ತದೆ ಮತ್ತು ಅದರ ಕಿವುರುಗಳನ್ನು ನಾವು ಮುಟ್ಟಿದ್ರೆ ಬಹಳ ಸ್ಮೂತ್ ಆಗಿರ್ತದೆ. ಮತ್ತು ಆ ಹೊಟ್ಟೆ ಭಾಗದಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರೆಜರ್ ಹಾಕಿದ್ರೆ ಮೊಟ್ಟೆಗಳು ಹೊರಗೆ ಬರ್ತದೆ. ಅದೇ ಗಂಡು ಮೀನುಗಳಿತ್ತು ಅಂತ ಹೇಳಿದ್ರೆ ನಾವು ಏನು ಕಿವುರನ್ನು ಸ್ಪರ್ಶ ಮಾಡಿದಾಗ ರಫ್ ಆಗಿರ್ತದೆ ಮತ್ತು ಆ ತಳಭಾಗದ ಹೊಟ್ಟೆ ಭಾಗದಲ್ಲಿ ಸ್ಲೈಟ್ ನಾವು ಪ್ರೆಜರ್ ಹಾಕಿದಾಗ ಒಂದು ಬಿಳಿಯ ಸೆಮೆನ್ ಉತ್ಪತ್ತಿ ಆಗ್ತದೆ. ಸೊ ಅದರ ಮೇಲೆ ನಾವು ವರ್ಗೀಕರಣವನ್ನು ಮಾಡ್ತೀವಿ. ಅದಾದ ನಂತರ ನಾವೇನು ಮಾಡ್ತೀವಿ, ನಾವು ಮೊದಲೇ ಹೇಳ್ದಂಗೆ ಆ ಪ್ರಚೋದನೆಯನ್ನು ನೀಡುವುದ್ರ ಮುಖಾಂತರ, ಅಂದರೆ ಹಾರ್ಮೋನ್ನ ಇಂಜೆಕ್ಟ್ ಮಾಡಿ ಮೀನುಗಳನ್ನು ಸಂಗ್ರಹ ಮಾಡ್ಕೋತೀವಿ. ಯಾವುದು ಮೊಟ್ಟೆ ಬಿಡಲಿಕ್ಕೆ ರೆಡಿ ಇದೆ ಆ ಮೀನುಗಳನ್ನು ಸಂಗ್ರಹ ಮಾಡಿಕೊಂಡು ಅವಕ್ಕೇನು ಮಾಡ್ತೀವಿ, ಈ ಹಾರ್ಮೋನನ್ನು ನಾವು ಇಂಜೆಕ್ಟ್ ಮಾಡ್ತೀವಿ ಅದರ ದೇಹದ ತೂಕದ ಮೇಲೆ.
ಸಾಮಾನ್ಯವಾಗಿ 1/4 ml ಇಂದ ಅರ್ಧ ml ವರೆಗೆ ನಾವು ದೇಹದ ತೂಕದ 1 kgಗೆ ಹೆಣ್ಣಿಗಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಕೊಡ್ತೀವಿ, ಅರ್ಧ ml ಕೊಡ್ತೀವಿ ಪರ್ kgಗೆ. ಅದೇ ಗಂಡಿತ್ತು ಅಂತ ಹೇಳಿದ್ರೆ ಅದರ ಎಣ್ಣೆನ ಕೊಟ್ಟು ಅರ್ಧ ಭಾಗದಷ್ಟು ಕೊಡ್ತೀವಿ ನಾವು. ಅಂದರೆ ಗಂಡು ಹೆಣ್ಣು ಎರಡೂ ಮೀನುಗಳಿಗೂ ಹಾರ್ಮೋನ್ ಕೊಡಲೇಬೇಕು. ಅದ್ರ ಜಸ್ಟ್ ಅದ್ರ ಬೇರೆ ಏನೂ ಇಲ್ಲ, ಜಸ್ಟ್ ಪ್ರಚೋದನೆ ನೀಡೋಕೆ ಅದು ನೈಸರ್ಗಿಕವಾಗಿ ಇರತಕ್ಕಂಥದ್ದನ್ನು ಕೊಡೋದು, ಅದರಿಂದ ಯಾವುದೇ ರೀತಿಯ ಹಾನಿಕರ ಇಲ್ಲ. ಓಕೆ, ಆಯಿತು. ಅದಾದ್ರೆ ನಾವು ಮಧ್ಯಾಹ್ನ ಒಂದು ಸರಿಸುಮಾರು 1 ರಿಂದ 2 ಗಂಟೆ ಸಮಯದಲ್ಲಿ ನಾವು ಹಾರ್ಮೋನನ್ನು ಇಂಜೆಕ್ಟ್ ಮಾಡಿ ನಾವೇನು ಮಾಡ್ತೀವಿ, ಆಪಗಳಲ್ಲಿ ಬಿಡ್ತೀವಿ. ತೊಟ್ಟಿಲ ಆಕಾರದ ಆಪಗಳು ಅಂದರೆ ಕೆಳಗಡೆ ಕ್ಲೋಸ್ ಇರ್ತದೆ, ಸೈಡು ತೊಟ್ಟಿಲ ಆಕಾರದಲ್ಲಿ ಆಪ ಇರ್ತದೆ, ಮೇಲ್ಗಡೆ ಕೂಡ ಕ್ಲೋಸ್ ಮಾಡಿರ್ತೀವಿ. ಅದರ ಉದ್ದೇಶ ಮೀನು ಹೊರಗಡೆಗೆ ಜಂಪ್ ಆಗಬಾರ್ದು ಮತ್ತು ಬಿಟ್ಟಂಥ ಮೊಟ್ಟೆಗಳು ಆ ಆಪದಲ್ಲೇ ಉಳಿಬೇಕು. ಸಾಮಾನ್ಯ ನಾವು ಮಧ್ಯೆ ಇಂಜೆಕ್ಟ್ ಮಾಡಿದ್ರೆ ಮಧ್ಯರಾತ್ರಿ ಮೊಟ್ಟೆಗಳನ್ನು ಬಿಡ್ತವೆ ಮೀನು. ಆ 1 kg ಇರತಕ್ಕಂಥ ಮೀನು ಸರಿಸುಮಾರು 1 ರಿಂದ 2 ಲಕ್ಷದವರೆಗೆ ಮೊಟ್ಟೆಯನ್ನು ಬಿಡ್ತವೆ. ಒಂದು 5 kg ಇತ್ತು ಮೀನು ಅಂತ ಹೇಳಿದ್ರೆ ನಿಮ್ಗೆ 5 ರಿಂದ 10 ಲಕ್ಷವರೆಗೆ ಮೊಟ್ಟೆಯನ್ನು ಬಿಡ್ತದೆ. 5 kg ಇರತಕ್ಕಂಥ ಹೆಣ್ಣು ಮೀನು ಅದು ಸಂತಾನೋತ್ಪತ್ತಿಯಾಗಿರ್ತದೆ. ಮತ್ತು ಮನುಷ್ಯನಲ್ಲಾದರೆ ಸಂತಾನೋತ್ಪತ್ತಿ ಫರ್ಟಿಲೈಜೇಷನ್ ಹೊರಗಡೆ ನಡೀತದೆ. ಹೆಣ್ಣು ಮೊಟ್ಟೆಯನ್ನು ಬಿಡ್ತಾ ಹೋಗ್ತದೆ, ಗಂಡು ಆ ಸ್ಪರ್ಮನ್ನು ಮೊಟ್ಟೆ ಮೇಲೆ ಚೆಲ್ತಾ ಹೋಗ್ತದೆ. ಬಿಳಿಯ ಸ್ಪರ್ಮ್ ಏನಿದೆ ಅದನ್ನು ಚೆಲ್ತಾ ಹೋಗ್ತದೆ, ಆಗ ಫರ್ಟಿಲೈಜೇಷನ್ ಅಲ್ಲಾಗ್ತದೆ. ರಾಗಿ ಕಾಳು ಗಾತ್ರ ಇರತಕ್ಕಂಥ ಅಂದರೆ ಮೀನಿನ ಹೊಟ್ಟೆಯಲ್ಲಿ ಇದ್ದಾಗ ಆ ಮೊಟ್ಟೆಗಳು ರಾಗಿ ಕಾಳು ಗಾತ್ರ ಇರ್ತದೆ. ಹೊರಗಡೆ ಬಂದ ತಕ್ಷಣ ಆ ಮೊಟ್ಟೆಗಳು ನೀರನ್ನು ಅಬ್ಸರ್ವ್ ಮಾಡಿಕೊಂಡು ಕರಿಮಣಿಯ ರೀತಿಯಲ್ಲಿ ಅಷ್ಟು ಸೈಜ್ ಆಗ್ತದೆ, ದಪ್ಪ ರೀತಿಯಲ್ಲಿ ಆಗ್ತದೆ. ಸಬ್ಬಕ್ಕಿ ಪಾಯಸದ ಏನು ಕಾಳುಗಳು ಬರ್ತದೆ ಆ ರೀತಿ ಬರ್ತದೆ. ಓಕೆ, ಅಂದರೆ ಈಗ ಒಂದು ಹೆಣ್ಣು ಮೀನು ಒಂದು ಗಂಡು ಮೀನು ಜೊತೆನಲ್ಲಿ ಬಿಡ್ತೀರಾ ಅಥವಾ ಯಾವ ಲೆಕ್ಕ ಅದು? ಸಾಮಾನ್ಯವಾಗಿ kg ಮತ್ತು ನಂಬರ್ 2 ಮ್ಯಾಚ್ ಮಾಡ್ತೀವಿ. ಒಂದು 25 kg ಹೆಣ್ಣು ಮೀನನ್ನು ನಾವು ಆ ಬ್ರೀಡಿಂಗ್ ಅಳವಡಿಸಿದರೆ 25 kg ಗಂಡು ಮೀನನ್ನು ಹಾಕಿರ್ತೀವಿ. ಓಕೆ, ಅದ್ರ ನಂಬರ್ ಮತ್ತು kg 2 ಮ್ಯಾಚ್ ಆಗುವಂಗೆ ನೋಡ್ಕೋತೀವಿ. ಅಂದರೆ 2 ಒಟ್ಟಿಗೆ ಬಿಡ್ತೀರಿ? ಒಟ್ಟಿಗೆ ಬಿಡ್ತೀವಿ. ಒಟ್ಟಿಗೆ ಬಿಟ್ಟಾಗ ರಾತ್ರಿ ಮೊಟ್ಟೆಯನ್ನು ಬಿಡ್ತದೆ. ಬೆಳಗ್ಗೆ ಹೋಗಿ ನಾವೇನು ಮಾಡ್ತೀವಿ, ಬ್ರೀಡಿಂಗ್ ಆಗಿದೆಯಾ ಇಲ್ವೋ ಅಂತೇಳಿ ಪರಿಶೀಲನೆ ಮಾಡ್ತೀವಿ. ಹೇಗೆ ಗೊತ್ತಾಗುತ್ತೆ ನಮಗೆ? ಆ ಸ್ಮೆಲ್ಲೇ ಇರ್ತದೆ, ಆ ಓರ್ಡರ್ನಲ್ಲೇ ನಮ್ಗೆ ಗೊತ್ತಾಗ್ತದೆ. ಹತ್ರ ಹೋಗ್ತಿದ್ದಂಗೆ ಆ ಸ್ಮೆಲ್ಲಲ್ಲೇ ಗೊತ್ತಾಗ್ತದೆ ನಮಗೆ. ಅದಾದ್ಮೇಲೆ ನಾವೇನು ಮಾಡ್ತೀವಿ, ಆ ಮೇಲ್ಗಡೆ ಮುಚ್ಚಿರ್ತಕ್ಕಂಥ ಆಪನ ಓಪನ್ ಮಾಡಿ ಮೊಟ್ಟೆಗಳನ್ನ ಸಂಗ್ರಹ ಮಾಡ್ತೀವಿ. ಆ ಸಂಗ್ರಹ ಮಾಡಿದಾಗ ಮೊಟ್ಟೆಗಳನ್ನ ಏನು ಮಾಡ್ತೀವಿ ನಾವು, ಎಷ್ಟು ಮಟ್ಟಿಗೆ ಮೊಟ್ಟೆಗಳು ಫಲವತ್ತತೆ ಆಗಿದೆ ನೋಡಿ ಚೆಕ್ ಮಾಡ್ತೀವಿ. ಫರ್ಟಿಲೈಸೇಷನ್ ಎಷ್ಟು ಮಟ್ಟಿಗೆ ಆಗಿದೆ. ಸಾಮಾನ್ಯವಾಗಿ 90 ರಿಂದ 98% ಮೊಟ್ಟೆಗಳು ಫಲಪ್ರದವಾಗೇ ಇರ್ತವೆ. ಅದಾದ ನಂತರ ನಾವೇನು ಮಾಡ್ತೀವಿ, ಆ ಬ್ರೀಡ್ ಆಗಿರತಕ್ಕಂಥ ಮೀನುಗಳನ್ನು ಸೆಪರೇಟ್ ಮಾಡ್ತೀವಿ. ಅದನ್ನು ಬೇರ್ಪಡಿಸಿ ಅವಕ್ಕೇನು ಮಾಡ್ತೀವಿ, ಡಿಸ್ಇನ್ಫೆಕ್ಟೆಂಟ್ ಟ್ರೀಟ್ಮೆಂಟನ್ನು ಕೊಡ್ತೀವಿ. ಪೊಟ್ಯಾಸಿಯಂ ಪರ್ಮಾಂಗನೇಟ್ ಲವಣದಲ್ಲಿ, ನೀರನ್ನು ಮಿಶ್ರಣ ಮಾಡಿದಂಥ ಲವಣದಲ್ಲಿ ಅದನ್ನು ಅದ್ದಿ ಆ ಮೀನುಗಳನ್ನು ಬೇರೆ ಪಾಂಡಗಳಿಗೆ ನಾವು ತಗೊಂಡೋಗಿ ಶಿಫ್ಟ್ ಮಾಡ್ತೀವಿ. ಮತ್ತು ಈ ಮೊಟ್ಟೆಗಳನ್ನು ಚೈನೀಸ್ ಮಾದರಿ ಹ್ಯಾಚರಿಗಳಿದೆ, ಸರ್ಕ್ಯುಲಾರ್ ಹ್ಯಾಚರಿ. ಆ ಸರ್ಕ್ಯುಲಾರ್ ಹ್ಯಾಚರಿಗಳಿಗೆ ಈ ಮೊಟ್ಟೆಗಳನ್ನು ಏನು ಮಾಡ್ತೀವಿ, ತಗೊಂಡೋಗಿ ಶಿಫ್ಟ್ ಮಾಡ್ತೀವಿ. ಅಲ್ಲಿ ಏನಂತಾರೆ, ಸಾಮಾನ್ಯವಾಗಿ ಅಲ್ಲಿ ಸರ್ಕ್ಯುಲಾರ್ ಹ್ಯಾಚರಿಗಳಲ್ಲಿ ನೀರು ಫ್ಲೋ ಆಗ್ತಾ ಇರ್ತದೆ. ಒಂದು ಮಿನಿಮಮ್ ವಾಟರ್ ಲೆವೆಲ್ನ ಮೇಂಟೈನ್ ಮಾಡಿರ್ತೀವಿ. ಅದರ ಉದ್ದೇಶ ಏನಂದರೆ ಮೊಟ್ಟೆಗಳು ಒಂದು ಕಡೆ ಕುಳಿತುಕೋಬಾರ್ದು, ನೀರಿನಲ್ಲಿ ತೇಲ್ತಾ ಇರಬೇಕು. ಆ ತೇಲ್ದಾಗ ಅದಕ್ಕೆ ಆಮ್ಲಜನಕ ಪೂರೈಕೆ ಆಗ್ತಾ ಇರ್ತದೆ. ಸಾಮಾನ್ಯವಾಗಿ ಮೊಟ್ಟೆ ಬಿಟ್ಟ ಮೇಲೆ ಬೆಳಿಗ್ಗೆ ನಾವು ತಗೊಂಡೋಗಿ ಹ್ಯಾಚರಿಗೆ ವರ್ಗಾವಣೆ ಮಾಡಿದ್ರೆ ಅಲ್ಲಿ 16 ರಿಂದ 20 ಗಂಟೆ ಒಳಗಡೆ ಮರಿ ಹೊರಗಡೆ ಬರ್ತದೆ. ಮೊಟ್ಟೆಯಿಂದ ಮರಿ ಹೊರಗಡೆ ಬರ್ತದೆ. ಆ ಹ್ಯಾಚರಿನಲ್ಲಿ ಸಾಮಾನ್ಯವಾಗಿ ನಾವು 5 ದಿನಗಳು ಹ್ಯಾಚರಿನಲ್ಲೇ ಇಡ್ತೀವಿ. ಆ ಸಮಯದಲ್ಲಿ ಯಾವುದೇ ರೀತಿಯ ಆಹಾರವನ್ನು ಪೂರೈಕೆ ಮಾಡೋದಿಲ್ಲ. ಆ ಮೀನು ಏನು ಸಣ್ಣ ಮರಿಗಳಿರ್ತದೆ, ಆ ಮರಿಯಲ್ಲಿ ಇರತಕ್ಕಂಥ ಆ ಯೋಕ್ ಕಂಟೆಂಟನ್ನೇ ಅಬ್ಸರ್ವ್ ಮಾಡಿಕೊಂಡು ಅದಕ್ಕೆ ಆಹಾರವಾಗಿ ಪೂರೈಕೆ ಆಗ್ತದೆ. 5 ದಿನದವರೆಗೆ ಇರ್ತದೆ. ಅದೇ ಸಮಯದಲ್ಲಿ ನಾವೇನು ಮಾಡ್ತೀವಿ, ಯಾವಾಗ ಮೀನು ಮರಿ ಉತ್ಪತ್ತಿ ಆಗ್ತದೆ ಅದೇ ದಿನ ನಾವು ಕೊಳಗಳನ್ನು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗ್ತದೆ ಮೀನು ಮರಿ ಪಾಲನೆಗೆ. ಮೊದಲನೇದಾಗಿ ಎಂಥ ಜಾಗದಲ್ಲಿ ಕೊಳಗಳನ್ನ ನಿರ್ಮಾಣ ಮಾಡೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ಬಿಡ್ತೇನೆ. ಯಾವ ಜಾಗದಲ್ಲಿ ಕೊಳಗಳನ್ನ ನಿರ್ಮಾಣ ಮಾಡಬೇಕಂದ್ರೆ, ಎಲ್ಲಿ ಕೃಷಿಗೆ ಯೋಗ್ಯವಲ್ಲದ ಜಮೀನು ಇರ್ತದೆ, ಚೌಳು ಮತ್ತು ಜೌಗು ಪ್ರದೇಶ ಎಲ್ಲಿರ್ತದೆ. ಅಂದರೆ ಚೌಗು ಮತ್ತು ಜೌಳು ಪ್ರದೇಶ ಯಾಕೆಂತೇಳಿದ್ರೆ ಅಲ್ಲಿ ನೀರು ಯಥೇಚ್ಛವಾಗಿ ನಿಲ್ತದೆ. ನಮ್ಮದು ಮೀನುಗಾರಿಕೆ ಮಾಡಬೇಕು ಅಂತೇಳಿದ್ರೆ ಒಂದು ನೀರು ಯಥೇಚ್ಛವಾಗಿರಬೇಕು, ಮತ್ತೊಂದು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಗುಣಧರ್ಮ ಮಣ್ಣಿನಲ್ಲಿ ಇರಬೇಕು. ಇವೆರಡು ಅಂಶಗಳು ಬಹಳ ಮುಖ್ಯವಾಗ್ತದೆ ನಮಗೆ. ಯಾಕೆಂತೇಳಿದ್ರೆ ಒಂದು ವೇಳೆ ನಾವು ಮರಳು ಮಿಶ್ರಿತ ಭೂಮಿಯಲ್ಲಿ ಕೊಳಗಳನ್ನು ನಿರ್ಮಾಣ ಮಾಡಿದ್ರೆ ನೀರು ಬಸ್ತು ಹೋಗ್ತದೆ, ನೀರು ನಿಲ್ಲೋದಿಲ್ಲ ಅಂದಮೇಲೆ ನಾವು ಮೀನು ಮರಿ ಪಾಲನೆ ಆಗಲಿ ಅಥವಾ ಮೀನು ಕೃಷಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲಿ ಕಪ್ಪು ಮಿಶ್ರಿತ ಕೆಂಪು ಮಣ್ಣಿದೆ ಅಂಥ ಸ್ಥಳ ಮೀನು ಮರಿ ಪಾಲನೆಗಿರ್ಬೋದು ಅಥವಾ ಮೀನು ಸಾಕಾಣಿಕೆ ಇರ್ಬೋದು, ಅದು ಉತ್ತಮವಾಗಿರ್ತದೆ. ಹಾಗಾಗಿ ನಾವೇನು ಅಂಥ ಜಾಗದಲ್ಲಿ ಕೊಳಗಳ ನಿರ್ಮಾಣ ಮಾಡ್ತೀವಿ. ಮತ್ತು ಮರಿಯನ್ನು ಪಾಲನೆ ಮಾಡೋಕ್ಕಿಂತ ಮುಂಚಿತವಾಗಿ ಕೆಲವು ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಾಗ್ತದೆ. ಆ ಕೊಳದಲ್ಲಿ ಯಾವುದೇ ರೀತಿಯ ಕಳೆ ಇರಬಾರ್ದು.
ಸಂಪೂರ್ಣವಾಗಿ ಕಳೆಗಳನ್ನು ತೆಗಿಬೇಕಾಗ್ತದೆ. ಮತ್ತು ಅದಕ್ಕಿಂತ ಮುಂಚಿತವಾಗಿ ಆ ಕೊಳದಲ್ಲಿ ಯಾವುದೇ ರೀತಿ ಮೀನು ಭಕ್ಷಕ ಮೀನಾಗಲಿ ಅಥವಾ ಕಳೆ ಮೀನುಗಳು ಇರಬಾರ್ದು. ಮೀನು ಭಕ್ಷಕ ಮೀನುಗಳಂತ ಹೇಳಿದ್ರೆ ಮೀನನ್ನು ತಿನ್ನುವಂಥ ಮೀನುಗಳಿರ್ತದೆ. ಈಗ ನೀವು ಆಫ್ರಿಕನ್ ಕ್ಯಾಟ್ಫಿಶ್, ಆನೆ ಮೀನು ಅಂತ ತಾವು ಕೇಳಿರ್ಬೋದು, ಕುಚ್ಚು ಕೊರವ ಇರ್ಬೋದು, ಇವೇನು ಮಾಡ್ತವೆ, ಬೇರೆ ಮೀನುಗಳನ್ನು ಈ ಮೀನುಗಳು ತಿಂತದೆ. ಸೊ ಆ ಮೀನುಗಳಿತ್ತು ಅಂದರೆ ನಾವು ಮೀನು ಮರಿ ಪಾಲನೆಯೂ ಮಾಡಲಿಕ್ಕಾಗೋದಿಲ್ಲ ಮತ್ತು ಮೀನನ್ನು ಸಾಕಲಿಕ್ಕೂ ಆಗಲ್ಲ. ಬಿಟ್ಟು ಮರಿಗಳನ್ನು ಅದೇ ತಿನ್ಕೋತದೆ. ಆ ಉದ್ದೇಶಕ್ಕೆ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಂತ ಹೇಳಿದ್ರೆ ಸಂಪೂರ್ಣವಾಗಿ ನೀರು ಬಸಿದ್ರೆ ನಿರ್ಮೂಲನೆ ಆಗ್ತದೆ. ಮತ್ತು ಇನ್ನು ಕೆಲವು ಕಳೆ ಮೀನುಗಳಿರ್ತದೆ, ಸಣ್ಣ ಸಣ್ಣ ಮೀನುಗಳು, ಅದರಿಂದ ಯಾವುದೇ ರೀತಿ ಹಾನಿಕಾರಕ ಇಲ್ಲ, ಅಂದರೆ ನಮ್ಮ ಮರಿಗಳನ್ನ ತಿನ್ನೋದಿಲ್ಲ. ಆದರೆ ನಾವು ಹಾಕ್ತಕ್ಕಂಥ ಆಹಾರವನ್ನು ಅವು ತಿಂತವೆ ಮತ್ತು ಸ್ಥಳವನ್ನು ಬಳಸ್ಕೊತವೆ. ಆ ಹಿನ್ನೆಲೆ ನಾವೇನು ಮಾಡ್ತೀವಿ, ಅದನ್ನು ಕೂಡ ಆ ಮೀನುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು, ನಿರ್ಮೂಲನೆ ಮಾಡಬೇಕಾಗುತ್ತೆ. ಅದಕ್ಕೆ ಸಂಪೂರ್ಣವಾಗಿ ಮೊದಲು ನಾವು ಮೀನು ಮರಿ ಪಾಲನೆಗೆ ಮುನ್ನ ಆ ಕೊಳದಲ್ಲಿರ್ತಕ್ಕಂಥ ನೀರನ್ನು ಸಂಪೂರ್ಣವಾಗಿ ಬಸಿಬೇಕು, ಉಳುಮೆ ಮಾಡಬೇಕು, ಗಿಡಗಂಟೆಗಳನ್ನ ಸಂಪೂರ್ಣವಾಗಿ ತೆಗಿಬೇಕು. ಸಪೋಸ್ ಗಿಡಗಂಟೆಗಳಿತ್ತು ಅಂದರೆ ನಾವು ಕೊಡ್ತಕ್ಕಂಥ ಗೊಬ್ಬರ ಆ ಗಿಡಗಂಟೆಗಳಿಗೆ ಆಹಾರ ಆಗ್ತದೆ. ನಮ್ಮ ಉದ್ದೇಶ ಏನು, ಗೊಬ್ಬರ ಕೊಡ್ತಕ್ಕಂಥದ್ದು ಮೀನು ಮರಿಗಳಿಗೆ ಆಹಾರವನ್ನು ಉತ್ಪತ್ತಿ ಮಾಡಲಿ ಅನ್ನೋ ಉದ್ದೇಶ ನಾವು ಗೊಬ್ಬರ ಕೊಡ್ತೀವಿ. ಆ ಬದಲಾಗಿ ಏನಾಗ್ತದೆ, ಕಳೆಗೆ ಪೂರಕವಾಗಿ ಆಹಾರ ಆಗ್ತದೆ. ಅದಕ್ಕೆ ಸಂಪೂರ್ಣವಾಗಿ ಉಳುಮೆ ಮಾಡಿ ಆ ಕಳೆಗಳನ್ನು ತೆಗಿತೀವಿ. ತೆಗೆದ ನಂತರ ಸುಣ್ಣವನ್ನು ಹಾಕ್ತಕ್ಕಂಥದ್ದು 3ನೇ ಕ್ರಮ, ಸುಣ್ಣವನ್ನು ಹಾಕೋದು. ಸಾಮಾನ್ಯವಾಗಿ ಸುಣ್ಣ ಹಾಕೋದು ಏನಕ್ಕೆ ಅಂತ ಹೇಳಿದ್ರೆ ನೀರಿನಲ್ಲಿರ್ತಕ್ಕಂಥ ರಸಸಾರ ಉತ್ತಮವಾಗಿ ಮೀನು ಅಥವಾ ಮೀನು ಮರಿ ಬೆಳವಣಿಗೆ ಆಗಬೇಕಂದ್ರೆ 7.5ರಿಂದ 8 ಇರಬೇಕು. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ 1 ಎಕರೆ ವಿಸ್ತೀರ್ಣದಲ್ಲಿ ಕೊಳ ಇತ್ತು ಅಂದರೆ 100 kgಯಷ್ಟು ಸುಣ್ಣ ಹಾಕ್ತೀವಿ. ಅದೇ 10 ಕುಂಟೆನಲ್ಲಿತ್ತು ಅಂತ ಹೇಳಿದ್ರೆ 25 kgಯಷ್ಟು ಸುಟ್ಟ ಸುಣ್ಣವನ್ನು ಭೂಮಿಗೆ ಮಿಶ್ರಣ ಮಾಡ್ತೀವಿ. ಆಗೇನಾಗ್ತದೆ, ಒಂದು ಆ ಮಣ್ಣಿನಲ್ಲಿರತಕ್ಕಂಥ ರಸಸಾರವನ್ನು ಉತ್ತಮ ಮಾಡ್ತದೆ, ಮತ್ತು ಮತ್ತೊಂದು ಅಲ್ಲಿ ಇರತಕ್ಕಂಥ ಏನು ರೋಗವನ್ನು ತರತಕ್ಕಂಥ ಹುಳುಗಳಿರ್ತದೆ ಅದೆಲ್ಲ ಸಾಯ್ತದೆ ಈ ಸುಟ್ಟ ಸುಣ್ಣವನ್ನು ನಾವು ಸಿಂಪಡಿಸಿದಾಗ. ಅದಾದ ನಂತರ ನಾವೇನು ಮಾಡ್ತೀವಿ, ಈ ಸ್ಪಾನ್ ಮೀನು ಮರಿಗಳನ್ನು ಲಭ್ಯತೆಯನ್ನು ಖಾತ್ರಿಪಡಿಸ್ಕೊಂಡು 5 ದಿನಗಳ ಮುಂಚಿತವಾಗಿ ಏನು ಮಾಡ್ತೀವಿ, ನಾವು ಕೊಳಗಳಿಗೆ ನೀರನ್ನು ತುಂಬ್ತೀವಿ. ಒಂದು 2 ಅಡಿಯಷ್ಟು ನೀರನ್ನು ತುಂಬಿ ಗೊಬ್ಬರೀಕರಣ ಮಾಡಬೇಕು. ಗೊಬ್ಬರೀಕರಣ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಮೀನು ತಿನ್ನುವಂಥ ಆಹಾರವನ್ನು ಉತ್ಪತ್ತಿ ಮಾಡ್ತದೆ. ಪ್ಲಾಂಕ್ಟಾನ್ ಅಂತ ಕರಿತೀವಿ, ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳನ್ನು ಇದು ಉತ್ಪತ್ತಿ ಮಾಡ್ತದೆ. 5 ದಿನಗಳ ಮುಂಚಿತವಾಗಿ ನಾವು ನೀರನ್ನು ತುಂಬಿ ಏನು ಮಾಡ್ತೀವಿ, ಗೊಬ್ಬರೀಕರಣವನ್ನು ಮಾಡ್ತೀವಿ. ಗೊಬ್ಬರೀಕರಣ ಅಂದರೆ 1 ಎಕರೆ ವಿಸ್ತೀರ್ಣದಲ್ಲಿ ಕೊಳ ಇತ್ತು ಅಂತ ಹೇಳಿದ್ರೆ 10 ಕುಂಟೆನಲ್ಲಿ ಕೊಳ ಇದ್ದರೆ 1 ಟನ್ ಕೊಟ್ಟಿಗೆ ಗೊಬ್ಬರವನ್ನು ಕೊಡ್ತೀವಿ. ಹಸಿ ಕೊಟ್ಟಿಗೆ ಗೊಬ್ಬರವನ್ನು ನೀರಿನಲ್ಲಿ ಮಿಶ್ರಣ ಮಾಡ್ತೀವಿ. ನೀರಿನಲ್ಲಿ ಮಿಶ್ರಣ ಮಾಡಿದ್ಮೇಲೆ ಪ್ರತಿದಿನ ಏನು ಮಾಡ್ತೀವಿ, ಅರ್ಧ ಅಡಿ ನೀರನ್ನು ಜಾಸ್ತಿ ಮಾಡ್ತಾ ಬರ್ತೀವಿ. ಆ ಕೊಳದಲ್ಲಿ 2 ಅಡಿ ತುಂಬಿ ಗೊಬ್ಬರವನ್ನು ಹಾಕಿರ್ತೀವಿ. ಗೊಬ್ಬರವನ್ನು ಹಾಕಿದ್ಮೇಲೆ 5 ದಿನಗಳವರೆಗೆ ಅರ್ಧ ಅಡಿ ನೀರನ್ನು ರೈಸ್ ಮಾಡ್ತಾ ಬರ್ತೀವಿ. 1 ದಿನ ಅಂದರೆ ಮೀನು ಮರಿ ದಾಸ್ತಾನ ಮಾಡೋಕ್ಕಿಂತ 1 ದಿನ ಮುಂಚಿತವಾಗಿ ಏನು ಮಾಡಬೇಕಾಗ್ತದೆ, ಆ ಕೊಳದಲ್ಲಿರ್ತಕ್ಕಂಥ ನೊಟಾನೆಕ್ಟ ಅಂತ ಕೀಟಗಳನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಒಂದು ವೇಳೆ ಆ ಕೀಟಗಳು ಹಾಗೆ ಉಳಿತು ಅಂದರೆ ನಾವು ಬಿಡ್ತಕ್ಕಂಥ 5 ದಿನಗಳ ಸ್ಪಾನ್ ಮೀನು ಮರಿಗಳೇನೇ ಸಣ್ಣದು ಅದೆಲ್ಲ ಸಂಪೂರ್ಣವಾಗಿ ತಿಂದು ನಾಶ ಮಾಡ್ತಾಯಿದ್ದೀವಿ. ಆ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, ಸೋಪ್ ಆಯಿಲ್ ಎಮಲ್ಷನನ್ನು ನೀರಿಗೆ ಸ್ಪ್ರೆಡ್ ಮಾಡ್ತೀವಿ. ಅಂದರೆ ಸಾಮಾನ್ಯವಾಗಿ 10 ಕುಂಟೆನಲ್ಲಿ ಕೊಳ ಇತ್ತು ಅಂತ ಹೇಳಿದ್ರೆ 3ರಿಂದ 4 ಲೀಟ್ರು ಡೀಸಲ್ಲು, ಅದಕ್ಕೇನು ಮಾಡ್ತೀವಿ, ಒಂದು 250 ಗ್ರಾಮ್ ಅಷ್ಟು ಸೋಪ್ ಪೌಡ್ರು, ನಾವೇನು ಬಟ್ಟೆಯನ್ನು ವಾಶ್ ಮಾಡ್ತೀವಿ ಆ ಸೋಪ್ ಪೌಡ್ರನ್ನ ಮಿಶ್ರಣ ಮಾಡಿ ನಾವೇನು ಮಾಡ್ತೀವಿ, ಆ ನೀರಿಗೆ ಸಿಂಪರಣೆ ಮಾಡ್ತೀವಿ, ನೀರಿಗೆ ಎರಚ್ತೀವಿ. ಆಗ ಸಂಪೂರ್ಣವಾಗಿ ನೀರಿನ ಮೇಲೆ ಈ ಡೀಸೆಲ್ ಮತ್ತು ಸೋಪ್ ಪೌಡ್ರ್ ತೇಲ್ತಾ ಇರ್ತದೆ. ಈ ಕೀಟಗಳು ಸಾಮಾನ್ಯವಾಗಿ ಇದರದ್ದು ಉಸಿರಾಟವನ್ನು ಮಾಡಲಿಕ್ಕೆ ನೈಸರ್ಗಿಕದಲ್ಲಿರೋ ವಾತಾವರಣದಲ್ಲಿರತಕ್ಕಂಥ ಆಮ್ಲಜನಕ ಬೇಕು. ಯಾವಾಗ ಇದು ಬಂದು ಅದಕ್ಕೆ ನೈಸರ್ಗಿಕವಾಗಿರ್ತಕ್ಕಂಥ ಆಮ್ಲಜನಕ ಸಿಗಲ್ಲ, ಅದು ಸತ್ತು ಹೋಗ್ತದೆ. ಸೊ ಅದನ್ನು ನಾಶ ಮಾಡೋ ಉದ್ದೇಶದಿಂದ ನಾವು ಈ ಸೋಪ್ ಆಯಿಲ್ ಎಮಲ್ಷನ್ ಹಾಕ್ತೀವಿ. ಅದು ಹಾಕಿದ 1 ದಿನ ನಂತರ ನಾವೇನು ಮಾಡ್ತೀವಿ, ಸ್ಪಾನ್ ಮೀನು ಮರಿಗಳನ್ನ 5 ದಿನಗಳ ಮೀನು ಮರಿಗಳು ನಾನೇನಿದೆ ಉತ್ಪತ್ತಿ ಮಾಡಿದಂಥ ಮೊಟ್ಟೆಗಳನ್ನು ಆ ಒಂದು ವೃತ್ತಾಕಾರದ ಹ್ಯಾಚರಿನಲ್ಲಿ ಇಟ್ಟಿರ್ತೀವಿ. ಅದರಲ್ಲಿ ಹಾಕಿದ 16ರಿಂದ 24 ಗಂಟೆ ಒಳಗಡೆ ಸಣ್ಣ ಮರಿಗಳು ಹೊರಗಡೆ ಬರ್ತದೆ. ಅದನ್ನು ಹ್ಯಾಚಲಿಂಗ್ ಅಂತ ಕರಿತೀವಿ. 5 ದಿನಗಳವರೆಗೆ ಆ ಹ್ಯಾಚಲಿಂಗ್ಸನ್ನು ಅಲ್ಲೇ ಇಟ್ಟಿರ್ತೀವಿ. ಆ ಹ್ಯಾಚರಿನಲ್ಲಿ ಯಾವುದೇ ಆಹಾರವನ್ನು ಪೂರೈಕೆ ಇರೋದಿಲ್ಲ. ಇಲ್ಲಿ ಸಿದ್ಧತೆಯಾದಂಥ ಕೊಳಗಳಿಗೆ ಏನು ಮಾಡ್ತೀವಿ, ನಾವು 5ನೇ ದಿನ ಆ ಸ್ಪಾನ್ ಮೀನು ಮರಿಗಳನ್ನು ತಂದು ಇಲ್ಲಿಗೆ ದಾಸ್ತಾನು ಮಾಡ್ತೀವಿ. ಡೀಸೆಲ್ ಹಾಕಿರೋದೇನು ತೊಂದರೆ ಆಗಲ್ವಾ? ಏನು ತೊಂದರೆ ಆಗಲ್ಲ ಸರ್ ಅದರಿಂದ ಏನು. ಯಾಕಂದರೆ ನಮ್ಮ ಮೀನು ಮರಿಗಳು ಉಸಿರಾಟಕ್ಕೆ ಬಳಸ್ತಕ್ಕಂಥದ್ದು ನೀರಿನಲ್ಲಿರ್ತಕ್ಕಂಥ ಆಮ್ಲಜನಕ, ಹಾಗಾಗಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಮತ್ತು ಆ ಹೊರಗಡೆಯಿಂದ ಮೀನು ಮರಿ ತಂದಾಗ ಏನು ಮಾಡ್ತೀವಿ, ಸಾಮಾನ್ಯವಾಗಿ ನಮ್ಮ ಕೊಳದ ನೀರಿನ ವಾತಾವರಣಕ್ಕೆ ಅಂದರೆ ಆ ಉಷ್ಣತೆಗೆ ಅಡ್ಜಸ್ಟ್ ಆಗಬೇಕದು. ಅದಕ್ಕೆ ಒಂದು 10 ನಿಮಿಷ ನಮ್ಮ ನೀರಿನಲ್ಲಿ ಆ ತಂದಂತಹ ಮೀನು ಮರಿಗಳ ಪ್ಯಾಕೆಟ್ಗಳನ್ನು ಈ ನೀರಲ್ಲಿ ಇಟ್ಟು ನಮ್ಮ ಕೊಳದ ನೀರನ್ನು ಈ ಪ್ಯಾಕೆಟ್ ನೀರಿಗೆ ಮಿಶ್ರಣ ಮಾಡಿ ನಿಧಾನವಾಗಿ ಏನು ಮಾಡ್ತೀವಿ, ನಾವು ಕೊಳಕ್ಕೆ ಮೀನು ಮರಿಗಳನ್ನ ಬಿಡ್ತೀವಿ. ಬಿಟ್ಟ ನಂತರ ಏನು ಮಾಡ್ತೀವಿ, ನಾವು ಆ ನೈಸರ್ಗಿಕವಾಗಿ ಏನು ಪ್ಲಾಂಕ್ಟನ್ ಉತ್ಪತ್ತಿ ಆಗಿರ್ತದೆ ಅದರ ಜೊತೆಗೆ ಕೃತಕವಾದ ಆಹಾರವನ್ನು ಕೊಡ್ತೀವಿ. ಮೊದಲ 5 ದಿನ ನಾವೇನು ಮಾಡ್ತೀವಿ, ಕಡಲೆಕಾಯಿ ಹಿಂಡಿನಲ್ಲಿ ನೀರಿನಲ್ಲಿ ನೆನೆಸಿ ನಾವು 1 ಲಕ್ಷ ಸ್ಪಾನ್ ಮೀನು ಮರಿ ಇದ್ದರೆ ಅರ್ಧ kg ಅಂತೆ, 5 ಲಕ್ಷ
ಮೀನು ಮರಿಯನ್ನು ನಾವು ಬಿಟ್ಟಿದ್ವಿ ಅಂತ ಹೇಳಿದ್ರೆ ಆ 5 ಲಕ್ಷಕ್ಕೆ ಅರ್ಧ ಕೆ ಜಿ ಅಂದರೆ 2.5 ಕೆ ಜಿ ಹಿಂಡಿಯನ್ನು ನೀರಿನಲ್ಲಿ ನೆನೆಸಿ ಆ ಹಿಂಡಿ ಹಾಲನ್ನು ಬೆಳಗ್ಗೆ ಮತ್ತು ಈವ್ನಿಂಗ್ ಸಂಜೆ 2 ವೇಳೆಯಲ್ಲಿ ನಾವೇನು ಮಾಡ್ತೀವಿ ಕೊಡ್ತಾ ಹೋಗ್ತೀವಿ. ಇದು 5 ದಿನದೊಳಗೆ ಮುಂದೆ ಯಾಕೆ ಹಿಂಡಿ ಹಾಲನ್ನು ಕೊಡ್ತೀವಿ ಅಂದರೆ ಮೀನು ಮರಿಗಳ ಬಾಯಿ ತುಂಬ ಸಣ್ಣದಿರ್ತದೆ, ಆಗ ಅಕ್ಕಿ ಪಾಲಿಸಿದ ಹುಡುಗನ ಅವ್ನು ತಿನ್ನಲಿಕ್ಕಾಗಲ್ಲ. ಆ ಉದ್ದೇಶ ಒಂದು ಉತ್ಪತ್ತಿಯಾಗಿರತಕ್ಕಂಥ ಪ್ಲಾಂಕ್ಟನ್, ಅದಕ್ಕೆ 5 ದಿನ ಮುಂಚಿತವಾಗಿ ಮೆನ್ಯೂರ್ ಮಾಡಿ ಗೊಬ್ಬರ ಹಾಕ್ತಕ್ಕಂಥದ್ದು ಅದೇ ಉದ್ದೇಶಕ್ಕೆ. ಸಪೋಸ್ 5 ದಿನ ಬದಲಿಗೆ 10 ದಿನ ಮೊದಲೇ ಗೊಬ್ಬರ ಹಾಕಿದ್ವಿ ಅಂದ್ಕೊಳ್ಳಿ, ಪ್ಲಾಂಕ್ಟನ್ ಗಾತ್ರ ಮೀನು ಮರಿಗಿನ ದಪ್ಪ ಇರುತ್ತದೆ, ಆ ಪ್ಲಾಂಕ್ಟನ್ನೇ ಮೀನು ಮರಿನ ತಿಂತದೆ. ಸೊ ಹಾಗಾಗಿ ನಾವು ಈ ಪೂರ್ವ ಸಿದ್ಧತೆ ಬಹಳ ಪ್ರಾಮುಖ್ಯತೆ, ಬಹಳ ಇಂಪಾರ್ಟೆಂಟ್ ಇದು. ಇದನ್ನು ನೀಟಾಗಿ ಮಾಡ್ಕೋಬೇಕು. 5 ದಿನಗಳ ಮುಂಚಿತವಾಗಿ ಗೊಬ್ಬರೀಕರಣ ಮಾಡಿದ ಮೇಲೆ ಆ 5ನೇ ದಿನಕ್ಕೆ ತಗೊಂಡೋಗಿ ನಾವೇನು ಮಾಡ್ತೀವಿ, ಮರಿವರಿಂದ ದಾಸ್ತಾನು ಮಾಡಿ ಮೊದಲ 5 ದಿನಗಳು ಹಿಂಡಿ ಹಾಲನ್ನು ಕೊಡ್ತೀವಿ. ತದನಂತರ 6ರಿಂದ 10 ದಿನದವರೆಗೆ ಅಕ್ಕಿ ಪಾಲಿಸ್ ತೌಡನ್ನು ಕೊಡ್ತಾ ಹೋಗ್ತೀವಿ ಅರ್ಧ ಕೆ ಜಿಯ ಪ್ರಮಾಣದಲ್ಲಿ. ಅಂದರೆ 1 ಲಕ್ಷ ಮೀನು ಮರಿಗೆ ಅರ್ಧ ಕೆ ಜಿ ಕಡಲೆಕಾಯಿ ಹಿಂಡಿ ಮತ್ತು ಪಾಲಿಸ್ ತೌಡನ್ನು ಮಿಶ್ರಣ ಮಾಡಿ ಕೊಡ್ತೀವಿ. ಅದೇ 11ರಿಂದ 15 ದಿನದವರೆಗೆ ನಾವೇನು ಮಾಡ್ತೀವಿ, ಪ್ರತಿ ಲಕ್ಷ ಮೀನು ಮರಿಗಳಿಗೆ 1 ಕೆ ಜಿ ಅಂತ ಆಹಾರ ಕೊಡ್ತೀವಿ. ಅಂದರೆ ಅರ್ಧ ಕೆ ಜಿ ಕಡಲೆಕಾಯಿ ಹಿಂಡಿ, ಅರ್ಧ ಕೆ ಜಿ ಅಕ್ಕಿ ಪಾಲಿಸ್ ತೌಡನ್ನು ಮಿಶ್ರಣ ಮಾಡಿ ಕೊಡ್ತಾ ಹೋಗ್ತೀವಿ. ಅದೇ 11ರಿಂದ ಈಗ ಏನು ಮಾಡೋದು 15 ದಿನದವರೆಗೆ ಕೊಡ್ತಾ ಬರ್ತೀವಿ. 15ನೇ ದಿನಕ್ಕೆ ನಾವೇನು ಮಾಡ್ತೀವಿ, ಏನು 5 ಲಕ್ಷ ಮೀನು ಮರಿ ಬಿಟ್ಟಿದ್ರೆ 50% ಮರಣ ಹೊಂದಿದೆ ಅಂತೇಳಿ ಪರಿಗಣನೆಗೆ ತಗೋತೀವಿ ನಾವು. ಈಗ 5 ಲಕ್ಷ ಬಿಟ್ಟಿದ್ರೆ 2.5 ಲಕ್ಷ ಮರಣ ಹೊಂದಿದೆ ಅಂತ ಲೆಕ್ಕ. ಇನ್ನು ಉಳಿಕೆ 2.5 ಲಕ್ಷಕ್ಕೆ ಪ್ರತಿ ಲಕ್ಷಕ್ಕೆ 3 ಕೆ ಜಿ ಅಂತೆ ಆಹಾರವನ್ನು ಕೊಡ್ತಾ ಬರ್ತೀವಿ. 1.5 ಕೆ ಜಿ ಅಕ್ಕಿ ಪಾಲಿಸ್ ತೌಡು, 1.5 ಕೆ ಜಿ ಕಡಲೆಕಾಯಿ ಹಿಂಡಿಯನ್ನು ಮಿಶ್ರಣ ಮಾಡಿ ಕೊಡ್ತಾ ಬರ್ತೀವಿ. ಅಲ್ಲ, ಅಕಸ್ಮಾತ್ ಅಷ್ಟು ಸತ್ತೋಗಿರಲಿಲ್ಲ ಅಂದರೆ ಲಾಭದಾಯಕ ರೈತರಿಗೆ. ಹೌದು, ನಮ್ಮದು ಇದು ಕೊಡ್ತಕ್ಕಂಥದ್ದು ಪೂರಕ ಆಹಾರ. ಕೃತಕ ಆಹಾರ ಏನು ಕೊಡ್ತಾ ಇದ್ದೀವಿ, ನಮ್ಮದು ಪ್ರಮುಖವಾಗಿ ನಾವು ಮೊದಲೇ ಗೊಬ್ಬರೀಕರಣ ಮಾಡಿದ್ದೀವಿ. ಗೊಬ್ಬರೀಕರಣ ಮಾಡಿರೋದ್ರಿಂದ ಪ್ಲಾಂಕ್ಟನ್ ಉತ್ಪತ್ತಿಯಾಗಿರ್ತದೆ. ಪ್ಲಾಂಕ್ಟನ್ನು ಬಹಳ ಮುಖ್ಯ ಮೀನು ಮರಿಗಳ ಬೆಳವಣಿಗೆಗೆ. ಅದಾದ ನಂತರ ನಾವೇನು ಸ್ಪ್ಲಿಟ್ ಮೆನ್ಯೂರು ಕೊಡ್ತೀವಿ. ಅಂದರೆ 1 ವಾರ ಆದ ನಂತರ ಮತ್ತೆ ಮೆನ್ಯೂರನ್ನು ಮಾಡ್ತೀವಿ. ಈಗ ಮೊದಲೇನು 1,000 ಕೆ ಜಿ ಕೊಟ್ಟಿದ್ವಿ ಅಂತ ಹೇಳಿದ್ರೆ ಆಗ 500 ಕೆ ಜಿ ಅಷ್ಟನ್ನು ನಾವು ಮಿಶ್ರಣ ಮಾಡಿ, ಅಂದರೆ 1 ಎಕರೆ ಜಾಗಕ್ಕೆ ಆಗ ನಾವೇನು ಮಾಡ್ತೀವಿ, ನೀರಲ್ಲಿ ಕಲಸಿ ಚೆಲ್ತಾ ಹೋಗ್ತೀವಿ. ಅಂದರೆ ಅದು ಒಂದು ಸತಿ ಪ್ಲಾಂಕ್ಟನ್ ಉತ್ಪತ್ತಿ ಆದರೆ ಅದರ ಜೀವಿತ ಅವಧಿ 15 ದಿನ. 15 ದಿನ ಅಂದರೆ ಸತ್ತು ಹೋಗ್ತದೆ. ಒಂದು ಮೀನು ಸೇವನೆ ಮಾಡಬೇಕು ಮೀನು ಮರಿಗಳು ಅದನ್ನು, ಇಲ್ಲ ಅದಕ್ಕೇನು ಮತ್ತೆ ಉತ್ಪತ್ತಿ ಆಗಲಿ ಅಂತ ಏನು ಮಾಡ್ತೀವಿ, ಪ್ರತಿ ವಾರ ನಾವು ಹೆಚ್ಚು ಗೌರವವನ್ನು ಕೊಡ್ತಾ ಹೋಗ್ತೀವಿ. ಆಗ ಮೀನು ಮರಿ ಬೆಳವಣಿಗೆ ಚೆನ್ನಾಗಿರ್ತದೆ, ರೈತರಿಗೆ ಹೆಚ್ಚು ಮೀನು ಮರಿಗಳು ಬದುಕುಳಿತದೆ. ಇದು ನಮ್ಮದು ಉದ್ದೇಶ. ಈಗ ನಾವು ಹಾಕಿರ್ತಕ್ಕಂಥ ಸಗಣಿ ಸರಿಯಾದ ಪ್ರಮಾಣದಲ್ಲಿ ಇದೆಯೇ ಇಲ್ವಂತ ಖಾತ್ರಿ ಪಡೆಯುವುದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಕೈಯನ್ನು ನೀರಿನಲ್ಲಿ ಮುಳುಗಿಸೋದು. ನಾವು ಆಗ ಬರಿಗಣ್ಣಿಂದ ನೋಡಿದಾಗ ಸ್ಪಷ್ಟವಾಗಿ ಕೈ ಕಾಣ್ತು ಅಂತ ಹೇಳಿದ್ರೆ ನಾವು ಹಾಕಿರ್ತಕ್ಕಂಥ ಗೊಬ್ಬರ ಕಡಿಮೆ ಆಯಿತು ಅಂತ. ಮಸಕ್ಕಾಗಿ ಕಾಣ್ತು ಅಂತ ಹೇಳಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಗೊಬ್ಬರ ಸರಿಯಾಗಿದೆ ಅಂತ. ಯಾಕೆ ನಾವು ಗೊಬ್ಬರವನ್ನು ಕೊಡಬೇಕು ಅಂದರೆ, ಒಂದು ವೇಳೆ ಸ್ವಲ್ಪ ಆ ಪ್ಲಾಂಕ್ಟನ್ ಉತ್ಪತ್ತಿ ಆಗಲಿಕ್ಕೆ ನಾವು ಗೊಬ್ಬರವನ್ನು ಕೊಡಬೇಕು. ಮತ್ತೊಂದು, ಏನಾದರೂ ನಾವು ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಕೊಡಲಿಲ್ಲ ಅಂದರೆ ಸೂರ್ಯನ ಬೆಳಕು ನೀರಿನ ತಳಭಾಗವರೆಗೆ ಪೆನೆಟ್ರೇಟ್ ಆಗಿ ಅಲ್ಲಿವರೆಗೆ ಸ್ಪರ್ಶ ಮಾಡಿ ಪಾಚಿ ಉತ್ಪತ್ತಿ ಆಗ್ತದೆ. ಆಗ ಮೀನು ಮರಿ ಬೆಳವಣಿಗೆ ಅದು ಪೂರಕವಾಗಿರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕು. ಮತ್ತು ಮೀನು ಮರಿನ ಪಾಲನೆ ಮಾಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಬಿತ್ತನೆ ಮೀನು ಮರಿ ಬೇಕು ಅಂದರೆ 30ರಿಂದ 45 ದಿನದವರೆಗೆ ಪಾಲನೆ ಮಾಡ್ತೀವಿ. ಆದರೂ ರೇಟ್ಗಳು ಹೇಗಿದೆ ಅಂತ ಹೇಳಿದ್ರೆ, 1,000 ಕಟ್ಲಾ ಮೀನು ಮರಿಗಳಿಗೆ 400 ರೂಪಾಯಿ, ರೋಹು ಸಾಮಾನ್ಯ ಗೆಂಡೆ ಆದರೆ 300 ರೂಪಾಯಿ, ಹುಲ್ಲುಗೆಂಡೆ ಆದರೆ 500 ರೂಪಾಯಿ, ಮೃಗಾಲ್ ಆದರೆ 250 ರೂಪಾಯಿ ಹಂಗೆ ನಾವು ಮಾರಾಟವನ್ನು ಮಾಡ್ತೀವಿ. ಅದೇ ನೀವು ಫಿಂಗರ್ಲಿಂಗ್ಸ್ ಬದಲಾಗಿ 35 mm ಸೈಜಿನ ಬದಲಾಗಿ ನೀವು ಒಂದು 60ರಿಂದ 75 ದಿನದವರೆಗೆ ಪಾಲನೆ ಮಾಡಿ ದೊಡ್ಡ ಗಾತ್ರ ಮಾಡಿ ಮಾರಾಟ ಮಾಡಿದ್ರೆ ನಿಮಗೆ ಕಟ್ಲಾ ಮೀನು ಮರಿ ಇರ್ಬೋದು ಅಥವಾ ಏನು ಹುಲ್ಲಿಗೆಂಡೆ ಇರ್ಬೋದು, ಅದಕ್ಕೆ 1.5 ರೂಪಾಯಿ ರೇಟಲ್ಲಿ ತಗೋತಾರೆ. ಅದೇ ನಮಗೆ ಈ ಸಾಮಾನ್ಯ ಗೆಂಡೆ ಇದ್ದರೆ 1 ರೂಪಾಯಿ 20 ಪೈಸದಿಂದ ನೀವು ಮಾರಾಟವನ್ನು ಮಾಡ್ಬೋದು. ಹೇಗೇನು ಅದು ಬೇಡಿಕೆಗೆ ಅನುಸಾರವಾಗಿ ರೇಟನ್ನು ನಿರ್ಧಾರ ಮಾಡಿ ರೈತರು ಮಾರಾಟ ಮಾಡ್ತಾರೆ. ನಮ್ಮಲ್ಲಿ ಇಲಾಖೆಗೆ ಅವಕಾಶ ಇತ್ತು ಅಂತ ಹೇಳಿದ್ರೆ ಜಲಾಶಯ ಅಭಿವೃದ್ಧಿ ಯೋಜನೆಯಡಿ ಕೂಡ ಸಣ್ಣ ಪ್ರಮಾಣದಲ್ಲಿ ಸರ್ಕಾರದಿಂದ ಖರೀದಿ ಮಾಡಿ ಅನುದಾನದ ಲಭ್ಯತೆ ಆಧಾರದ ಮೇಲೆ ಖರೀದಿ ಮಾಡಿ ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ಕೇಳುಗರೆ, ಇದೇ ತಿಂಗಳ 19ರಂದು ಬುಧವಾರ ಬೆಳಗ್ಗೆ 10 ಗಂಟೆಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಏರ್ಪಾಡಾಗಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಈ ಕಾರ್ಯಕ್ರಮ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆಯಲಿದೆ. ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಕೇಳುಗರು ಹಾಗೂ ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಗಮನಿಸಿ, ಈ ತಿಂಗಳ 19ರಂದು ಬುಧವಾರ ಬೆಳಗ್ಗೆ 10 ಗಂಟೆಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಮೈಸೂರಿನ ಸಿಎಸ್ಆರ್ಟಿಐ ಸಂಸ್ಥೆ ಆವರಣದಲ್ಲಿ ನಡೆಯಲಿದೆ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ
ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಬನ್ನಿ ಭಾಗವಹಿಸಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ. ಬಹುಮಾನ ಗೆಲ್ಲಿ. ತಾಂತ್ರಿಕ ಜ್ಞಾನ ನಿಮ್ಮದಾಗಿಸಿಕೊಳ್ಳಿ. ಈಗ ಬಹಳಷ್ಟು ತಳಿಗಳು ಹೇಳಿದ್ರಿ ನೀವು ಅಲ್ವಾ? ಕಾಟ್ಲಾ, ರೋಹು, ಮೃಗಾಲ್, ಸಾಮಾನ್ಯ ಗೆಂಡೆ, ಹುಲ್ಗೆಂಡೆ. ಎಲ್ಲದಕ್ಕೂ ಒಂದೇ ತತ್ವನ ಮೀನುಮರಿ ಉತ್ಪಾದನೆಗೆ ಅಥವಾ ಒಂದೊಂದು? ಸಾಮಾನ್ಯ ಗೆಂಡೆ ಆದರೆ ಏನಂತ ಹೇಳಿದ್ರೆ ಅದು ನೈಸರ್ಗಿಕವಾಗಿ ಮೊಟ್ಟೆಯನ್ನು ಬಿಡ್ತದೆ. ಯಾವುದೇ ರೀತಿ ಪ್ರಚೋದನೆಯನ್ನು ನೀಡಲಿಕ್ಕೆ ಹಾರ್ಮೋನನ್ನು ಇಂಜೆಕ್ಟ್ ಮಾಡುವಂಥ ಅಥವಾ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಈ ಮೀನು ವರ್ಷ ಪೂರ್ತಿ ಮೀನು ಮರಿಯನ್ನು ಉತ್ಪತ್ತಿ ಮಾಡ್ತದೆ, ವರ್ಷ ಪೂರ್ತಿ. ಸೊ ಹಾಗಾಗಿ ಅದಕ್ಕೆ ಯಾವುದೇ ಚುಚ್ಚುಮದ್ದನ್ನು ಕೊಡೋದಿಲ್ಲ. ಇನ್ನು ಉಳಿದವಕ್ಕೆ ಒಂದೇ ಇದು ಅಂದರೆ ನಾವು ಕೊಡ್ತಕ್ಕಂಥ ಹಾರ್ಮೋನ್ನ ಪ್ರಮಾಣ ವ್ಯತ್ಯಾಸ ಆಗ್ತದೆ. ಓಕೆ. ಅಲ್ಲ, ಈಗ ಏಪ್ರಿಲು ಮೇ ಆ ಸಂದರ್ಭದಲ್ಲಿ ಕೆಲವು ಮೀನು ಮರಿಗಳನ್ನು ತಾವು ಪ್ರಚೋದನೆಗೆ ಒಳಪಡಿಸಿ ಮೇ ಮತ್ತು ಜೂನಲ್ಲಿ ಉತ್ಪಾದನೆ ಮಾಡ್ತೀರಾ. ಮತ್ತು ವರ್ಷ ಪೂರ್ತಿ ಆ ಮೀನು ಮರಿ ಬೇಕು ಅಂದರೆ ಏನು ಮಾಡಬೇಕು? ಸಾಮಾನ್ಯವಾಗಿ ಏನಾಗ್ತದೆ, ಒಂದು ಸಾರಿ ಪ್ರಾರಂಭ ಆಯಿತು ಅಂತ ಇದರಲ್ಲಿ ನಮ್ಮಲ್ಲಿ ನಾನು ಮೊದಲೇ ತಮಗೆ ಹೇಳಿದೆ, ಬೇಡಿಕೆ ಇದ್ದಷ್ಟು ಮೀನು ಮರಿಗಳನ್ನು ನಮಗೆ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮಗೆ ಶಾರ್ಟೇಜ್ ಇದೆ, ನಾವು ಪೂರೈಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಏನು ನಾವು ನಮ್ಮದು ಏನಂತ ಹೇಳಿದ್ರೆ ಮೀನು ಮರಿಯನ್ನು 5 ದಿನಗಳ ಮೀನು ಮರಿಯನ್ನು ಉತ್ಪತ್ತಿ ಮಾಡುವಂಥ ಶಕ್ತಿ ಅಂದರೆ ಸಾಮರ್ಥ್ಯ ಇಲಾಖೆಯ ಮೀನು ಮರಿ ಕೇಂದ್ರಗಳಿಗಿದೆ. ಆದರೆ ನಾವು ಈ ದೊಡ್ಡ ಗಾತ್ರದ ಮೀನು ಮರಿಗಳು ಅಂದರೆ ಬಿತ್ತನೆ ಮೀನು ಇರ್ಬೋದು, ಬಲಿತ ಬಿತ್ತನೆ ಮೀನು ಮರಿಗಳನ್ನು ಉತ್ಪತ್ತಿ ಮಾಡಿ ಮಾರಾಟ ಮಾಡಲಿಕ್ಕೆ ನಮಗೆ ಜಾಗದ ಕೊರತೆ ಇದೆ. ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ, ಆ 5 ದಿನಗಳ ಮೀನು ಮರಿಗಳ ಸ್ಪಾನ್ ಮೀನುಗಳ ಉತ್ಪತ್ತಿ ಮಾಡಿ ರೈತರಿಗೆ ಸರಬರಾಜು ಮಾಡ್ತಾಯಿದ್ದೀವಿ. ರೈತರು ತಮ್ಮ ಜಮೀನಲ್ಲಿ ಕೊಳಗಳನ್ನು ಮಾಡಿಕೊಂಡು ಅಥವಾ ಕೃಷಿ ಹೊಂಡಗಳಲ್ಲಿರ್ಬೋದು ಅಥವಾ ತಮ್ಮ ಯಾರಿಗೆ ಅನುಕೂಲ ಇದೆ ಅವರು ತಮ್ಮ ಜಮೀನಿನಲ್ಲಿ ಕೊಳ ನಿರ್ಮಾಣ ಮಾಡ್ಕೊಂಡು ಮೀನು ಮರಿಯನ್ನು ಪಾಲನೆ ಮಾಡ್ಬೋದು. ಆ ಮೀನು ಮರಿ ಪಾಲನೆ ಅಥವಾ ಮೀನು ಕೃಷಿ ಮಾಡುವ ಕೊಳ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಿಂದ ಸಹಾಯಧನ ಕೂಡ ಇದೆ. ಅದಲ್ಲದೆ ನಾವೇನು ಮಾಡಿದ್ವಿ, ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಬಹುತೇಕ ನಮ್ಮ ಮೀನು ಕೃಷಿಯನ್ನು ಮಾಡ್ತಕ್ಕಂಥ ಮೀನುಗಾರರು ಬಹುತೇಕ ಬಡವರು, ಮೀನುಗಾರ ಸಹಕಾರ ಸಂಘದ ಸದಸ್ಯರಿಗೆ ಸ್ವಂತ ಹೆಚ್ಚಿನವರಿಗೆ ಜಮೀನು ಇರೋದಿಲ್ಲ. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಏನು ಮಾಡಿದೆ, ಯಾರು ಕೆರೆಗಳನ್ನು ಗುತ್ತಿಗೆಗೆ ಪಡೆದಿರ್ತಾರೆ, ಅದು ಸಹಕಾರಿ ಸಂಘಗಳಿರ್ಬೋದು ಅಥವಾ ಟೆಂಡರ್ನಲ್ಲಿ ಪಡೆದಂಥ ಮೀನು ಖಾಸಗಿ ಕೃಷಿಕರಿರ್ಬೋದು, ಅವ್ರಿಗೆ ಅವರು ಪಡೆದಂಥ ಕೆರೆಗಳಲ್ಲೇ ಕೊಳಗಳನ್ನು ಮಾಡಿಕೊಂಡು ಅಲ್ಲೇ ಮೀನು ಮರಿಯನ್ನು ಬೆಳೆದು ದೊಡ್ಡ ಗಾತ್ರ ಮಾಡಿ ಅವರು ಅವರ ಕೆರೆಗಳಿಗೆ ದಾಸ್ತಾನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು ಆ ರೀತಿ ಕೊಳೆಗಳನ್ನು ಮಾಡಿಕೊಡ್ಲಿಕ್ಕೆ ಸರ್ಕಾರದಿಂದ ಅಂದರೆ ಸ್ಪಾನ್ ಖರೀದಿಗೆ, ಆಹಾರ ಖರೀದಿಗೆ, ಈ ಎಲ್ಲದಕ್ಕೂ ಕೂಡ ಸರ್ಕಾರದಿಂದ ಸಹಾಯಧನ ಕೂಡ ಕೊಡ್ತಾಯಿದ್ದೀವಿ. ಸರಿ ಸುಮಾರು 1 ಎಕರೆನಲ್ಲಿ ಮಾಡ್ತು ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿವರೆಗೆ ಅವರಿಗೆ ಸಹಾಯಧನ ಸರ್ಕಾರ ನೀಡ್ತಾ ಇದೆ. ಇಲಾಖೆಯಿಂದ ಸ್ಪಾನ್ ಖರೀದಿ ಮಾಡಿ ಗೊಬ್ಬರ ಖರೀದಿ ಮಾಡಲಿಕ್ಕಿರ್ಬೋದು ಅಥವಾ ನೀರನ್ನು ತುಂಬುವಂಥದ್ದಕ್ಕಿರ್ಬೋದು ಅಥವಾ ಆಹಾರವನ್ನು ಖರೀದಿ ಮಾಡಲಿಕ್ಕೆ ಅಕ್ಕಿ ಪಾಲಿಸ್ ತೌಡು ಕಡಲೆಕಾಯಿ ಎಣ್ಣೆನ ಖರೀದಿ ಮಾಡಲಿಕ್ಕಿರ್ಬೋದು ಅಥವಾ ಬಲೆಗಳನ್ನ ಖರೀದಿ ಮಾಡಲಿಕ್ಕಿರ್ಬೋದು. ಇವೆಲ್ಲದಕ್ಕಾಗಿ ಹೂಡಿಕೆ ವೆಚ್ಚಕ್ಕಾಗಿ ಒಟ್ಟು ನಾವು 1 ಲಕ್ಷ ರೂಪಾಯಿನ 1 ಎಕರೆ ಜಾಗದಲ್ಲಿ ಮೀನು ಮರಿ ಪಾಲನೆಯನ್ನು ಕೈಗೊಂಡಂತಹ ಸರ್ಕಾರಿ ಕೆರೆಗಳಲ್ಲಿ ಕೈಗೊಂಡಂಥವರಿಗೆ ನಾವು 1 ಲಕ್ಷದವರೆಗೆ ಸಹಾಯಧನ ನೀಡ್ತಾ ಇದ್ದೀವಿ. ನುಗು ಜಲಾಶಯದಲ್ಲೂ ಮೀನು ಸಾಕಾಣಿಕೆಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀರಾ? ಅಂದರೆ ಪ್ರತ್ಯೇಕವಾಗಿ ಮೀನುಗಾರ ಸಹಕಾರ ಸಂಘಕ್ಕೆ ಆ ಜಲಾಶಯವನ್ನು ಗುತ್ತಿಗೆ ನೀಡಲಾಗಿದೆ. ಆ ಸಹಕಾರಿ ಸಂಘದವರು ಮೀನು ಕೃಷಿಯನ್ನು ಕೈಗೊಂಡಿದ್ದಾರೆ ಅಲ್ವಾ? ಹೌದು. ಅಂದರೆ ಈಗ ತಾವೇನು ಮೀನು ಮರಿಗಳನ್ನು ಅಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀರಿ, ನಿಮ್ಮಿಂದ ಮರಿಗಳನ್ನು ಖರೀದಿ ಮಾಡಿ ಸ್ವಲ್ಪ ದೊಡ್ಡದ ಮೀನು ಮರಿಗಳನ್ನು ಮಾಡಿ ಮಾರಾಟ ಮಾಡೋದಕ್ಕೂ ರೈತರಿಗೆ ಅವಕಾಶ ಇದೆಯಾ? ಖಂಡಿತ ಸರ್. ಈಗ ನಮ್ಮಲ್ಲಿ ಏನಂತ ಹೇಳಿದ್ರೆ 5 ದಿನಗಳ ಮೀನು ಮರಿಗಳನ್ನು ನಾವು ಉತ್ಪತ್ತಿ ಮಾಡಿ ಒಂದು ಮೀನು ಮರಿ ಪಾಲನೆದಾರಿಗೆ ನಾವು ಒಂದು ಮಾರಾಟ ಮಾಡ್ತಾಯಿದ್ದೀವಿ. ಅದು ಸಹಕಾರ ಸಂಘಗಳಿರ್ಬೋದು ಅಥವಾ ಖಾಸಗಿ ಮೀನು ಮರಿ ಪಾಲನಾದಾರರಿಗಿರ್ಬೋದು. ಅದರ ಜೊತೆಗೆ ಏನು ಮಾಡ್ತಾಯಿದ್ವಿ ನಾವು, ಬತ್ತಿನ ಮೀನು ಮರಿಗಳು ಫಿಂಗರ್ಲಿಂಗ್ಸ್ ಅಂದರೆ ಮೀನು ಮರಿದಲ್ಲಿ ನಾವೇನು ಮಾಡ್ತೀವಿ, 3 ಸ್ಟೇಜ್ ಆಗಿ ಕರಿತೀವಿ. ಒಂದು ಹಾಗೆ ಉತ್ಪತ್ತಿ ಆಗ್ತಕ್ಕಂಥ ಹ್ಯಾಚ್ಲಿಂಗ್ ಅಂತೀವಿ. 5 ದಿನಗಳ ಮೀನು ಮರಿಗಳನ್ನು ನಾವೇನು ಮಾಡ್ತೀವಿ, ಸ್ಪಾನ್ ಅಂತೇಳಿ ಕರಿತೀವಿ. ಅದರ ಗಾತ್ರ 8 ಮಿಲಿಮೀಟರ್ವರೆಗೆ ಇರ್ತದೆ. ಅದೇ 15 ದಿನಗಳ ಮೀನು ಮರಿಗಳನ್ನು ಅಂದರೆ ಒಂದು 20 mm ಇರತಕ್ಕಂಥ ಮೀನು ಮರಿಗಳನ್ನ ಫ್ರೈ ಮೀನು ಮರಿಗಳು, ಕಿರು ಮೀನು ಮರಿಗಳು ಅಂತ ಕರಿತೀವಿ. ಅದೇ ಬಿತ್ತನೆ ಮೀನು ಮರಿಗಳಂದರೆ 35 mm ಹೆಚ್ಚು ಗಾತ್ರ ಇರತಕ್ಕಂಥ ಬಿತ್ತನೆ ಮೀನು ಮರಿಗಳು ಅಂತ ಕರಿತೀವಿ. ಅದೇ 70 ರಿಂದ 100 ಮಿಲಿಮೀಟರ್ ಇರತಕ್ಕಂಥ ಮೀನು ಮರಿಗಳನ್ನು ಬಲಿತ ಬಿತ್ತನೆ ಮೀನು ಮರಿಗಳು ಅಂತೀವಿ. ಅದೇ ವರ್ಷದವರೆಗೆ ಬೆಳವಣಿಗೆ ಆಗೋದು ಇಯರ್ಲಿಂಗ್ಸ್ ಅಂತ ಕರಿತೀವಿ. ಈಗ ನಮ್ಮದೇನಂತ ಹೇಳಿದ್ರೆ, ನಮಗೆ ಒಂದು ಸ್ಪಾನ್ ಮೀನು ಮರಿಗಳನ್ನ ಪೂರೈಕೆ ಮಾಡಲಿಕ್ಕೆ ಇಲಾಖೆಯ ಮೀನು ಮರಿ ಉತ್ಪಾದನಾ ಕೇಂದ್ರಗಳೇ ಸಾಮರ್ಥ್ಯ ಇದೆ, ಅದನ್ನು ಉತ್ಪತ್ತಿ ಮಾಡ್ತಾಯಿದ್ದೀವಿ. ಆದರೆ ಬಿತ್ತನೆ ಮತ್ತು ಬಲಿತ ಮೀನು ಮರಿಗಳನ್ನ ಪೂರೈಕೆ ಮಾಡುವಷ್ಟು ಜಾಗ ಇಲಾಖೆಯಲ್ಲಿ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಮೀನು ಕೃಷಿಕರು, ಮೀನು ಮರಿ ಪಾಲನೆದಾರ ಅವರೇ
ಸ್ವಂತ ಕೊಳಗಳಲ್ಲಿ ಮೀನು ಮರಿ ಪಾಲನೆ ಮಾಡಿಕೊಂಡು ಅವರ ಕೆರೆಯಲ್ಲಿ ದಾಸ್ತಾನು ಮಾಡ್ಕೊಳ್ಳಿ ಅಥವಾ ಬೇರೆಯವರಿಗೆ ಮಾರಾಟ ಮಾಡಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ವಿ, ಸರ್ಕಾರ ಯೋಜನೆಯನ್ನು ನೀಡಿದೆ ಅವರಿಗೆ. ಈ ನಿಟ್ಟಿನಲ್ಲಿ ಮತ್ತೊಂದು ಇದು ಬಹಳ ಲಾಭದಾಯಕವಾದಂಥ ಕೃಷಿ. ಮೀನು ಮರಿ ಪಾಲನೆ ಏನಿದೆ, ಒಂದು 10 ಕುಂಟೆನಲ್ಲಿ ವಿಸ್ತೀರ್ಣದಲ್ಲಿ ಮೀನು ಸಾಕಾಣಿಕೆ ಕೊಳ ಮಾಡಿಕೊಂಡು ಅವರು ಮೀನು ಮರಿ ಪಾಲನೆ ಕೈಗೊಂಡ್ರು ಅಂತ ಹೇಳಿದ್ರೆ 2 ತಿಂಗಳವರೆಗೆ 60ರಿಂದ 75 ದಿನದವರೆಗೆ 2ರಿಂದ 2.5 ತಿಂಗಳು ಮೀನು ಮರಿ ಪಾಲನೆ ಮಾಡಿದ್ರು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 6 ತಿಂಗಳಲ್ಲಿ 6ರಿಂದ 7 ತಿಂಗಳಲ್ಲಿ 3 ಬ್ಯಾಚ್ ಮೀನು ಮರಿನ ಪಾಲನೆ ಮಾಡ್ಬೋದು ಅವರು. ಈ ರೀತಿ ಪಾಲನೆ ಮಾಡಿದ್ರೆ 10 ಕುಂಟೆ ವಿಸ್ತೀರ್ಣದಲ್ಲಿ ಅವರು ಮೀನು ಮರಿನ ಪಾಲನೆ ಮಾಡಿದ್ದೇ ಆದಲ್ಲಿ ವಾರ್ಷಿಕವಾಗಿ 80ರಿಂದ 1 ಲಕ್ಷದವರೆಗೆ ಅವರು ಲಾಭವನ್ನು ಗಳಿಸ್ಬೋದು 10 ಕುಂಟೆನಲ್ಲಿ. ಇದು ಬಹಳ ಲಾಭದಾಯಕವಾದಂಥದ್ದು. ಮತ್ತು ಅದೇ ರೀತಿ ಶ್ರಮ ಇದೆ. ನಾನು ಮೊದಲೇ ಹೇಳಿದೆ, ಮೀನು ಮರಿ ಪಾಲನೆಯ ಒಂದು ಪೂರ್ವ ಸಿದ್ಧತೆ ಮತ್ತು ಮೀನು ಮರಿ ದಾಸ್ತಾನು ಮಾಡಿದ ಮೇಲೆ ಮೊದಲನೇ ವಾರ ಬಹಳ ಪ್ರಾಮುಖ್ಯತೆ. ಆ ಒಂದು ವಾರ ಕಳೀತು ಅಂದರೆ ಮತ್ತೇನು ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಮೀನು ಮರಿ ಪಾಲನೆಯಲ್ಲಿ. ಹಾಗಾಗಿ ಪೂರ್ವ ಸಿದ್ಧತೆ ಮತ್ತು ಮೀನು ಮರಿ ದಾಸ್ತಾನು ಮಾಡಿದ ಮೇಲೆ 1 ವಾರದವರೆಗೆ ಅವರು ಜಾಗೃತೆಯಿಂದ ಮೀನು ಮರಿ ಪಾಲನೆ ಮಾಡೋದಲ್ಲಿ ಅವರಿಗೆ ಮೀನುಗಾರಿಕೆಯಲ್ಲಿ ಯಾವುದೇ ರೀತಿ ನಷ್ಟ ಆಗುವ ಸಂಭವ ಕಡಿಮೆ. ಅಂದರೆ ಇದು ಒಂದು ಅವಕಾಶ ಅಂತ ಭಾವಿಸ್ಬೋದು. ಖಂಡಿತವಾಗ್ಲೂ ಒಂದು ಕಡೆ ಅವರು ಮೀನನ್ನು ಕೂಡ ಸಾಕ್ಬೋದು, ಇನ್ನೊಂದು ಕಡೆ ಮೀನು ಮರಿಯನ್ನು ಕೂಡ ಉತ್ಪಾದನೆ ಮಾಡ್ಬೋದು. ಆ ಮೀನು ಮರಿನ ಮೊದಲ ಒಂದು 3 ಬ್ಯಾಚ್ ಮಾಡಿ ಅದೇ ಕೊಳದಲ್ಲಿ ದೊಡ್ಡ ಮೀನುಗಳನ್ನು ಕೂಡ ಸಾಕಾಣಿಕೆ ಮಾಡ್ಬೋದು. ನೋಡಿದ್ರಾ, ಎರಡನ್ನೂ ಅವರೇ ಮಾಡ್ಬೋದು. ಅದೇ ಮಾದೇವರೇ, ಈಗ ತಾವು ತಾಯಿ ಮೀನು ಒಂದು ಸರಿ ಬೀಜೋತ್ಪಾದನೆ ಮಾಡಿದ್ಮೇಲೆ ಅದನ್ನು ಸಪ್ರೇಟ್ ಮಾಡ್ತೀವಿ, ಅದಕ್ಕೆ ಸೋಂಕನ್ನು ತೆಗೆದು ಹಾಕ್ಬಿಟ್ಟು ಬೇರೆ ಕಡೆ ಬಿಡ್ತೀವಿ ಅಂದ್ರಲ್ಲ, ಮತ್ತೆ ಅದನ್ನು ಮರು ಉತ್ಪಾದನೆಗೆ ಬಳಸೋಕ್ಕೇನಾದ್ರು ಸಮಯ ಇರುತ್ತಾ ಹೇಗೆ? ಅಂದರೆ 1 ವಾರ ಅಂದರೆ ಈಗ ನಮಗೆ ಮೇ ಎಂಡು ಜೂನ್ನಿಂದ ಪ್ರಾರಂಭವಾದರೆ ಸಾಮಾನ್ಯ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಮೀನು ಮರಿ ಉತ್ಪಾದನೆ ಪ್ರಕ್ರಿಯೆ ಚಾಲನೆಯಲ್ಲಿ ಇರ್ತದೆ. ನಿರಂತರ ಅಂದರೆ 1 ವರ್ಷದಲ್ಲಿ 1 ಮೀನನ್ನು ಮೀನು ಮರಿ ಉತ್ಪಾದನೆಗೆ ಬಳಸೋದು. ಭಾರತೀಯ ದೊಡ್ಡಗೆಂಡೆ ಮೀನುಗಳನ್ನು ಅಥವಾ ಹುಲ್ಗೆಂಡೆ ಬೆಳ್ಳಿಗೆಂಡೆನ ಒಂದೇ ಸಾರಿ ಬಳಸೋದು ನಾವು. ವರ್ಷದಲ್ಲಿ ಒಂದೇ ಸಾರಿ ಬಳಸೋದು ಅದನ್ನು. ಅದೇ ಮುಂದಿನ ವರ್ಷಕ್ಕೆ ಮತ್ತೆ ಅದನ್ನೇ ಬಳಸ್ತೀವಿ. ಮತ್ತು ಪ್ರತಿ ವರ್ಷ ಏನು ಮಾಡ್ತೀವಿ, ನಮ್ಮಲ್ಲಿ ಇರ್ತಕ್ಕಂಥ ತಳಿ ಮೀನುಗಳ 25% ಹೊಸ ಮೀನುಗಳನ್ನು ಆ್ಯಡ್ ಮಾಡ್ತಾ ಇರ್ತೀವಿ. ಅಂದರೆ ಈಗ ತಾವು ಏನು 2 ವರ್ಷದಿಂದ ಅದನ್ನು ಉತ್ಪಾದನೆಗೆ ಬಳಸ್ತೀನಿ ಅಂದರೆ ಎಷ್ಟು ವರ್ಷದವರೆಗೂ ಬಳಸ್ಬೋದು? ಸಾಮಾನ್ಯವಾಗಿ ಒಂದು 5 ವರ್ಷ ಆಯ್ತಿದ್ದಂಗೆ ಅದನ್ನು ತೆಗೆದು ಹೊಸ ಮೀನುಗಳನ್ನು ಆ್ಯಡ್ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭದಲ್ಲಿ ಇರ್ತದೆ, ಚಾಲನೆ ಮಾಡ್ತಾ ಇರ್ತೀವಿ. ಮತ್ತು ಪ್ರತಿ ವರ್ಷ 25 ಭಾಗದಷ್ಟು ಮೀನನ್ನು ಹೊಸ ಮೀನುಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಅಂದರೆ ಮೀನು ಮರಿ ಉತ್ಪಾದನೆ ಅನ್ನೋದು ಒಂದು ಬಹಳ ಒಳ್ಳೆಯ ವಿಜ್ಞಾನ ಅಲ್ವೇ? ಮೀನು ಮರಿ ಮತ್ತು ಮೀನು ಕೃಷಿ ಎರಡೂ ಬಹಳ ಲಾಭದಾಯಕವಾದಂಥ ಕೃಷಿ. ಯಾರಿಗೆ ನೀರಾವರಿ ಸೌಲಭ್ಯ ಇದೆ, ಯಾರಿಗೆ ಸೂಕ್ತವಾದ ಜಮೀನಿದೆ, ಮತ್ತು ಯಾರು ಈಗಾಗಲೇ ಕೃಷಿ ಹೊಂಡಗಳನ್ನು ಮಾಡ್ಕೊಂಡಿದ್ದಾರೆ, ದಯಮಾಡಿ ಅವರೆಲ್ಲರೂ ಮೀನು ಮರಿ ಪಾಲನೆಗೆ ಮತ್ತು ಮೀನು ಕೃಷಿ ಮಾಡಲಿಕ್ಕೆ ವಿಪುಲವಾದ ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ಮಾದೇವರೇ, ಈಗ ನಿಮ್ಮಲ್ಲಿಗೆ ಏನಾದರೂ ಬಂದರೆ ಮೀನು ಮರಿ ಯಾವ ರೀತಿ ಉತ್ಪಾದನೆ ಮಾಡ್ತೀರಾ, ಅದರ ತಾಂತ್ರಿಕತೆಗಳೇನು, ಅದನ್ನೇನಾದರೂ ಹೇಳ್ಕೊಡ್ತೀರಾ ಅಥವಾ ನಿಮ್ಮ KRS ಅಲ್ಲಿರೋ ತರಬೇತಿ ಕೇಂದ್ರಕ್ಕೆ ಹೋಗಬೇಕಾ? ಏನಿಲ್ಲ ಸರ್, ಖಂಡಿತವಾಗ್ಲೂ ನಾವೇನು ಮಾಡ್ತೀವಿ, ನಮ್ಮ ಅಲ್ಲಿಗೆ ಬಂದರೆ ಮೊಬೈಲ್ ಮುಖಾಂತರ ಸಂಪರ್ಕ ಮಾಡಿದ್ರು ಕೂಡ ವಿಷಯ ತಿಳಿಸ್ಕೊಡ್ತೀವಿ, ಅಥವಾ ನೇರವಾಗಿ ಅಲ್ಲಿಗೆ ಬಂದರೂ ಕೂಡ ಅವ್ರಿಗೆ ಯಾವ ರೀತಿ ಮಾಡ್ತೀವಿ ಚಟುವಟಿಕೆಗಳನ್ನೆಲ್ಲ ವಿವರಿಸಿ ಅವರಿಗೆ ತಿಳಿಸ್ಕೊಡ್ತೀವಿ. ಜೊತೆಗೆ ನಮ್ಮ ತಾಲೂಕು ಮಟ್ಟದಲ್ಲಿ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗಳಿದೆ, ಅವರು ಕೂಡ ಯಾರಿಗೆ ತರಬೇತಿ ಅವಶ್ಯಕತೆ ಇದೆ ಅವರು ಇದ್ರ ಬಗ್ಗೆ ತರಬೇತಿ ನಂಬ್ಕೋತಾರೆ. ಅದಲ್ಲದೆ ನಮ್ಮಲ್ಲಿ KR ಸಾಗರದಲ್ಲಿ ಮೀನು ಕೃಷಿ ತರಬೇತಿ ಕೇಂದ್ರ ಇದೆ, ಮತ್ತು HD ಕೋಟೆ ತಾಲೂಕಿನ ಬೀಚ್ನಳ್ಳಿ ಗ್ರಾಮದಲ್ಲೂ ಕೂಡ ಮೀನು ಕೃಷಿಕರ ಒಂದು ತರಬೇತಿ ಸಂಸ್ಥೆ ಇದೆ. ಹಾಗಾಗಿ ಈ ಭಾಗದಲ್ಲಿ 2 ತರಬೇತಿ ಸಂಸ್ಥೆಗಳು ಕೂಡ ತರಬೇತಿಯನ್ನು ಕೊಡ್ತೀವಿ. ಮತ್ತು ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲೂ ಕೂಡ ತರಬೇತಿಯನ್ನು ನೀಡಲಿಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಮತ್ತು ಇಲಾಖೆಯಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆನೂ ಕೂಡ ತಾವು ಮಾಹಿತಿಯನ್ನು ಕೊಡ್ತೀರಿ? ಖಂಡಿತ ಸರ್, ಅಲ್ವಾ? ಭಾಳಷ್ಟು ಕಾರ್ಯಕ್ರಮ. ಮತ್ತು ಮೀನು ಕೃಷಿ ಅನ್ನೋದ್ರ ಜೊತೆಗಾಗಿ ಏನಂದರೆ ವಿಪುಲವಾದ ಬೇರೆ ಬೇರೆ ರೀತಿಯ ಅವಕಾಶಗಳಿದೆ. ಬೆಳೆದಂಥ ಮೀನನ್ನು ಮಾರಾಟ ಮಾಡಲಿಕ್ಕೆ, ಮಾರಾಟ ಮಳಿಗೆಗಳನ್ನು ತೆರೀಲಿಕ್ಕೆ ಕೂಡ ಅವಕಾಶ ಇದೆ. ಗ್ರಾಮೀಣ ಪ್ರದೇಶ ಇರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು. ಬೆಳಗ್ಗೆ ವೇಳೆಯಲ್ಲಿ ಹಸಿ ಮೀನುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು, ಸಂಜೆ ವೇಳೆಯಲ್ಲಿ ಕರಿದ ಮೀನುಗಳನ್ನು ಫಿಶ್ ಫ್ರೈ ಇರ್ಬೋದು, ಕಬಾಬ್ ಇರ್ಬೋದು, ಅಥವಾ ಏನು ನಾವು ತವಾ ಫ್ರೈ ಅಂತ ಕರಿತೀವಿ, ಹೆಚ್ಚು ಎಣ್ಣೆ ಹಾಕದೇನೆ ತವಾದಲ್ಲಿ ಫ್ರೈ ಮಾಡಿ ಕೊಡ್ತಕ್ಕಂಥದ್ದು ಇರ್ಬೋದು. ಮತ್ತು ಈ ಒಂದು ಏನು ಉತ್ಪನ್ನ ಖಾದ್ಯ ವಸ್ತುಗಳಿದೆ ಅದು ಕೂಡ ಹೊಸದಾಗಿ ಮುಳ್ಳಿಲ್ಲದೆ ರೀತಿಯಲ್ಲಿ ಬೋನ್ಲೆಸ್ ಫಿಶ್ ಕೂಡ ಲಭ್ಯ ಇದೆ. ಹಾಗಾಗಿ ಅದನ್ನು ಕೂಡ ಗ್ರಾಹಕರು ತಿನ್ಬೋದು. ಹಂಗಾಗಿ ಈ ಉದ್ಯಮದಲ್ಲಿ ತೊಡಕೊಳ್ಳಿಕ್ಕೆ ನಿರುದ್ಯೋಗಿ ಯುವಕರಿಗೆ ಬಹಳಷ್ಟು ಅವಕಾಶಗಳಿದೆ. ಅದಲ್ಲದೆ ಅಲಂಕಾರಿಕ ಮೀನು ಮರಿಗಳನ್ನು ಪಾಲನೆ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದಿರ್ಬೋದು,
ಅಕ್ವೇರಿಯಂಗಳನ್ನು ಮಾರಾಟ ಮಾಡ್ತಕ್ಕಂಥದ್ದಿರ್ಬೋದು. ಎಲ್ಲ ರೀತಿಯ ಅವಕಾಶಗಳು ಮೀನು ಕೃಷಿನಲ್ಲಿ ಅಥವಾ ಮೀನುಗಾರಿಕೆಯಲ್ಲಿ ಸಾಕಷ್ಟು ಇದೆ. ಆತ್ಮೀಯ ಕೇಳುಗರೆ, ಇದೇ ತಿಂಗಳ 19ರಂದು ಬುಧವಾರ ಬೆಳಗ್ಗೆ 10 ಗಂಟೆಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಏರ್ಪಾಡಾಗಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಈ ಕಾರ್ಯಕ್ರಮ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆಯಲಿದೆ. ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಕೇಳುಗರು ಹಾಗೂ ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಗಮನಿಸಿ, ಈ ತಿಂಗಳ 19ರಂದು ಬುಧವಾರ ಬೆಳಗ್ಗೆ 10 ಗಂಟೆಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಮೈಸೂರಿನ CSRTI ಸಂಸ್ಥೆ ಆವರಣದಲ್ಲಿ ನಡೆಯಲಿದೆ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಬನ್ನಿ, ಭಾಗವಹಿಸಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ. ಬಹುಮಾನ ಗೆಲ್ಲಿ. ತಾಂತ್ರಿಕ ಜ್ಞಾನ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಮಹಾದೇವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ ಕನ್ನಡದಲ್ಲಿ? 9986755434. ಇನ್ನೊಮ್ಮೆ ಹೇಳ್ತೀರಾ? 9986755434. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9986755434. ಒಳ್ಳೆಯದು ಮಹಾದೇವರೇ, ಇದುವರೆಗೂ ತಾವು ಮೀನುಮರಿ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಅದಕ್ಕಿರುವಂತಹ ಸೌಲಭ್ಯಗಳು, ಇಲಾಖೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ತಮಗೂ ಕೂಡ ಧನ್ಯವಾದಗಳು ಸರ್.